ವೀಕ್ಷಕರೆಲ್ಲರಿಗೂ ಶುಭೋದಯ. ಕಲ್ಯಾಣಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ವಿವಾಹಾಕಾಂಕ್ಷಿಗಳಿಗೆ ಅಂತ ಶ್ರೀಶಂಕರ ಮ್ಯಾಟ್ರಿಮೋನಿ ಕಲ್ಯಾಣಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನ ಪ್ರತಿ ವಾರದಂತೆ ಈ ವಾರ ಕೂಡ ಹಮ್ಮಿಕೊಂಡಿದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ವೈಶಿಷ್ಟ್ಯಕರವಾದಂತಹ 10 ಹಲವು ಆಯಾಮಗಳಲ್ಲಿ ಯೋಚಿಸಿ ತಿಳಿಸಿಕೊಡಲಾಗುವಂತಹ ಮಾಹಿತಿಯನ್ನ ಜ್ಯೋತಿಷ್ಯ ಶಾಸ್ತ್ರದ ಮುಖೇನ ತಿಳಿಸಿಕೊಡುವಂತಹ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಿದ್ದಲ್ಲಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಸಾಕಷ್ಟು ವಿಶೇಷವಾದಂತಹ ತಾಳಿಗರಿಯ ಪ್ರತಿಗಳಲ್ಲಿ ಗ್ರಂಥಗಳನ್ನ ರಚಿಸುವಲ್ಲಿ ಆದ್ಯರು ಜ್ಯೋತಿಷ್ಯ ಭೂಷಣ ಡಾಕ್ಟರ್ ಸುರೇಶ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಏನೆಲ್ಲ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಯಥಾ ಪ್ರಕಾರವಾಗಿ ಕಾರ್ಯಕ್ರಮದ ಆರಂಭದಲ್ಲಿ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿನಾಯಕನನ್ನ, ಸಿದ್ಧಿ ಪ್ರದಾಯಕನನ್ನ ಧ್ಯಾನ ಮಾಡ್ತಾ, ಜ್ಞಾನಕ್ಕೆ ಅಧಿದೇವತೆ ಆಗಿರತಕ್ಕಂಥ ಹಯಗ್ರೀವರನ್ನ, ವಾಕ್ಸಿದ್ಧಿಗಾಗಿ ವಾಗ್ದೇವಿಯಾದ ಸರಸ್ವತಿಯನ್ನ, ಸಕಲ ವಿಧಗಳಲ್ಲೂ ರಕ್ಷೆ ಕೊಡ್ತಕ್ಕಂಥ ವೀರ ಹನುಮಂತನನ್ನ ಪ್ರಾರ್ಥನೆ ಮಾಡ್ತಾ, ಸಕಲ ಚರಾಚರ ವಸ್ತುಗಳಿಗೆ ಕಾರಕರಾಗಿರ್ತಕ್ಕಂಥ ನವಗ್ರಹಗಳನ್ನೂ ಧ್ಯಾನ ಮಾಡ್ತಾ ಇವತ್ತಿನ ಈ ಶಿವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹರಿ ಓಂ ಗುರುಭ್ಯೋ ನಮಃ. ಓಂ ಗಣಪತಯೇ ನಮಃ. ಓಂ ಗಣನಾನ್ತ್ವಂ ಗಣಪತಿಗಂ ಹವಾಮಹೇ ಕವಿಂ ಕವಿನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾ ಗಣಾಧಿಪತಯೇ ನಮಃ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ಐಂ ಹ್ರೀಂ ಕ್ಲೀಂ ಓಂ ಓಂ ವಾಗ್ವದನಿ ಸ್ವಾಹಾ. ಹೀಗೆ ಸಕಲ ಚರಾಚರ ವಸ್ತುಗಳಿಗೆ ಕಾರಕರಾಗಿರತಕ್ಕಂಥ ನವಗ್ರಹಗಳನ್ನು ಧ್ಯಾನ ಮಾಡುವಾಗ ಕಳೆದ ಕಾರ್ಯಕ್ರಮದಲ್ಲಿ ನಾವು ಸೂರ್ಯನ ಬಗ್ಗೆ, ಮುಹೂರ್ತ ಬಗ್ಗೆ ಮಾತಾಡಿದ್ವಿ. ಮುಹೂರ್ತವನ್ನು ನೋಡುವಾಗ ಚಂದ್ರಬಲ ಅಂತ ಹೇಳಿದ್ವಿ. ಚಂದ್ರ ಅಂತಕ್ಕಂಥವನು ಚಂದ್ರಬೇಳ, ಚಂದ್ರಾವಸ್ಥ, ಚಂದ್ರಕ್ರಿಯಾ ಅಂಥೇಳಿ ಆ ಚಂದ್ರನ ಒಂದು ಮುಹೂರ್ತಕ್ಕೆ ಅಷ್ಟೇ ಅಲ್ಲದೆ ಆ ಚಂದ್ರನ ವಿಚಾರ ಜಾತಕದಲ್ಲಿ ಕೂಡ ಅಷ್ಟೇ ವಿಶೇಷವಾಗಿರುತ್ತೆ. ಚಂದ್ರ ಅಂತಕ್ಕಂಥವನು ನಾ ಹೇಳಿದಾಗೆ ಪೋಷಕ ಗ್ರಹ. ಅದು ತಾಯಿ ಆಗಿರ್ಬೋದು, ತಮ್ಮ ಸುತ್ತಮುತ್ತದ ಪರಿಸರ ಆಗಿರ್ಬೋದು. ಆ ಪೋಷಣೆಯನ್ನು ಕೊಡ್ತಕ್ಕಂಥವನು ಆ ಪೋಷಕ ಗ್ರಹನ ಯಾರು? ಈ ಚಂದ್ರಗ್ರಹ ಅಂತ. ಈ ಚಂದ್ರಗ್ರಹ ಯಾವಾಗಲೂ ಲಗ್ನದಲ್ಲಿದ್ದರೆ, 12 ಲಗ್ನದಲ್ಲಿದ್ದರೆ ಏನು ಫಲವನ್ನು ಕೊಡ್ತಾನೆ ಅಂತ ನೋಡೋಣ. ಈಗ ಲಗ್ನ ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ, ಹಾಗೆ ಷಷ್ಠ, ಅನಂತರ ಸಪ್ತಮ, ಹಾಗೆ ಮುಂದುವರೆದಾಗೆ ಅಷ್ಟಮ, ನವಮ, ಹೀಗೆಲ್ಲ ಹೇಳ್ತಾ ಇರ್ತೀವಿ. 12 ಭಾವ ಅಂತ ಬಂದಾಗ ಲಗ್ನ ಯಾವಾಗಲೂ ಕೂಡ ತನ್ನ ದೇಹ ಸುಖವನ್ನು, ದೈಹಿಕ ಸುಖವನ್ನು ಹೇಳುತ್ತೆ. ಹಾಗೆಯೇ ಅದೇನು ಮಾಡುತ್ತೆ, ತನ್ನ ಮಾನಸಿಕ ಮನೋಬಲವನ್ನು ಹೇಳುತ್ತೆ. ದೈಹಿಕ ಸುಖ ಮತ್ತು ಮಾನಸಿಕ ಮನೋಬಲ 2 ಬಲವನ್ನು ಈ ಲಗ್ನ ಹೇಳುತ್ತೆ. ಅಂತಹ ಲಗ್ನದಲ್ಲಿ ಏನಾದರೂ ಕೂಡ ಚಂದ್ರ ಶುಭನಾಗಿದ್ದರೆ, ಕೆಲವು ಜಾತಕಕ್ಕೆ ಚಂದ್ರ ಶುಭನೂ ಆಗ್ಬೋದು, ಅಶುಭನೂ ಆಗ್ಬೋದು. ಡಿಪೆಂಡ್ ಅಪಾನ್ ಅವರ ಲಗ್ನದ ಮೇಲೆ ಡಿಪೆಂಡ್ ಆಗುತ್ತೆ. ಲಗ್ನದ ಏನಾದರೂ ಕೂಡ ಇಂತಿಂಥ ಲಗ್ನಗಳಿಗೆ ಈ ಚಂದ್ರ ಒಳ್ಳೆಯವನು ಕೆಟ್ಟವನು ಒಂದು ನಿರ್ಧಾರ ಆಗುತ್ತೆ. ಹಾಗಾಗಿ ಚಂದ್ರ ಏನಾದರೂ ಕೂಡ ಲಗ್ನಕ್ಕೆ ಯೋಗಕಾರಕನಾಗಿದ್ದು, ಜೊತೆಯಾಗಿ ಅವರು ವೃದ್ಧಿಚಂದ್ರನಾಗಿ ಲಗ್ನದಲ್ಲಿದ್ದರೆ ಅವ್ರು ನೋಡಲಿಕ್ಕೆ ಬಹಳ ಚೆನ್ನಾಗಿರ್ತಾರೆ. ಹೇಳ್ತಾ ಇರ್ತಾರೆ ನೋಡಿ, ನೋಡಲಿಕ್ಕೆ ಗುಂಡು ಗುಂಡಾಗಿದ್ದಾರೆ ಅಂತ. ಅವ್ರು ಓದಿರ್ತಾರೋ ಬರ್ದಿರ್ತಾರೋ ಗೊತ್ತಿಲ್ಲ, ನೋಡಲಿಕ್ಕೆ ಗುಂಡು ಗುಂಡಾಗಿರ್ತಾರೆ. ಯಾವಾಗಲೂ ಕೂಡ ಹಸನ್ಮುಖಿ ಅಂತ, ಅಂದರೆ ಯಾವಾಗ ನಗ್ನಗ್ತಾ ಮುಖ. ಪೂರ್ಣಚಂದ್ರ ಅದು ಪೂರ್ಣಿಮಾ ಚಂದ್ರ ಹೇಗೆ ಅಲಂಕಾರವಿರುತ್ತಾನೋ ಕಳೆ ಇರುತ್ತೆ. ಅವ್ರ ಮುಖವನ್ನು ನೋಡ್ತಾ ಇದ್ರೆ ಎಷ್ಟು ನೋಡಿದ್ರು ಬೇಸರ ಆಗಲ್ಲ. ನೀವು ಈ ಹಳೆ ಪಿಕ್ಚರ್ ನೋಡಿರ್ತೀರಿ, ಸಿನಿಮಾ ಬ್ಲಾಕ್ ಆ್ಯಂಡ್ ವೈಟ್ ಪಿಕ್ಚರ್ ನೋಡ್ತಾ ಇದ್ರೆ ಅದು ನಮ್ಗೆ ಬೇಸರ ಆಗಲ್ಲ. ಹಾಗೆಯೇ ಆ ಚಂದ್ರ ಲಗ್ನದಲ್ಲಿದ್ದಾಗ, ಚಂದ್ರ ಶುಭನಾಗಿದ್ದರೆ
ಅವ್ರನ್ನ ನೀವೆಷ್ಟು ನೋಡ್ರು ಸಾಲು. ಮಕ್ಕಳು ನೋಡಿ, ಮನೇಲಿ ಮಕ್ಕಳಿರ್ತಾರೆ, 10 ಮಕ್ಕಳಿದ್ರು ಅವ್ರ ಮೇಲೆ ಕಣ್ಣಿರುತ್ತೆ. ಒಂದೇನಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ 100 ಮಕ್ಕಳಿದ್ರು ಕೂಡ ಆ ಒಂದು ಮಗುವಿನ ಮೇಲೆ ನಮ್ಗೆ ಕಣ್ಣಿರ್ತದೆ, ಓಡಾಡೋದು ಮಾಡೋದು. ಅಂದ್ರೆ ಆಕ್ಟಿವ್ ಆಗಿರುತ್ತೆ, ಜೊತೆಗೆ ಅಷ್ಟು ಶಾಂತವಾಗಿರುತ್ತೆ, ಅಷ್ಟು ಶುಭ ಚಂದ್ರ. ಅದೇ ಸದ್ಯಕ್ಕೆ ಚಂದ್ರ ಆದರೆ ಯಾವಾಗಲೂ ಕೂಡ ಅದ್ರ ಮಾತುಕತೆ ಬಹಳ ವಿಶೇಷವಾಗಿರುತ್ತೆ. ಚಂದ್ರ ಯಾವಾಗ ಹೆಂಗಿರ್ತಾನೆ ಅನ್ನೋದು ಅವ್ನು ಗೊತ್ತು. ಯಾಕಂದ್ರೆ ಅವನು ಯಾವಾಗಲೂ ಕೂಡ ಅವನು ಬದಲಾಗ್ತಾ ಇರ್ತಾನೆ ಇರೋದ್ರಿಂದ ಅವನು ಯಾವಾಗಲೂ ಕೂಡ ಒಂದು ಟೈಮಲ್ಲಿ ಇರೋಲ್ಲ. ಅವನು ಒಂದು ಫಾಸ್ಟ್ ಗ್ರಹ, ಅಂದರೆ 9 ಗ್ರಹಗಳಲ್ಲಿ ಭಾಳ ಸ್ಪೀಡಾಗಿ ಓಡೋನು ಚಂದ್ರ. ಅಷ್ಟು ಸ್ಪೀಡ್ ಇರುತ್ತೆ, ಆದರೆ ಯಾವ ಸಮಯಕ್ಕೆ ಹೇಗಿರಬೇಕು ಅನ್ನೋದು ಬಹಳ ವಿಶೇಷವಾಗಿ ಅರ್ಥಕೊಂಡಿರ್ತಾನೆ ಚಂದ್ರ. ಅವನಿಗೆ ಚಂದ್ರನಿಗೆ ನಾವು ಲಲಿತ ಕಲೆಗಳಿಗೆ ಕಾರಕರ ಅಂತ ಕರಿತೀವಿ. ಲಲಿತ ಕಲೆಗಳು ಅಂದರೆ ಎಲ್ಲ ಕಲೆಗಳು ಕರಗತವಾಗಿರ್ತವೆ. ಯಾರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಚೆನ್ನಾಗಿ ಗೊತ್ತು. ಗಂಡನ ಹೇಗೆ ನೋಡ್ಕೋಬೇಕು, ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ಅತ್ತೆ ಮಾವನ್ನ ಹೇಗೆ ನೋಡ್ಕೋಬೇಕು, ಹೀಗೆ ಯಾವ ಸಮಯಕ್ಕೆ ಹೇಗಿರಬೇಕು ಅನ್ನೋದು ಕರಗತ ಮಾಡ್ತಕ್ಕಂಥ ಚಂದ್ರ. ಚಂದ್ರಮ ಮನಸ್ಸೋ ಜಾತ ಅಂದರೆ ಆ ಮನಸ್ಸಿಗೆ ಅರ್ಥ ಆಗ್ಬಿಡುತ್ತೆ ಯಾರ ಮನಸ್ಸು ಹೆಂಗಿರುತ್ತೆ ಅಂತ ಇವ್ರಿಗೆ ಅರ್ಥ ಆಗ್ಬಿಡುತ್ತೆ. ಇವರ ಮನಸ್ಥಿತಿಕ ಸ್ಥಿತಿ ಹೆಂಗಿದೆ, ಇವ್ರ ಹತ್ರ ನಾನು ಹೇಗೆ ನೋಡ್ಕೋಬೇಕು, ಸೊ ಇವರ ಮನಸ್ಸು ಹೆಂಗಿದೆ, ಇವ್ರು ಹೇಗೆ ನೋಡ್ಕೋಬೇಕು, ಇದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಒಂದು ಪ್ರತಿಯೊಬ್ಬರ ಎಮೋಷನಲ್ ಫ್ರೀಕ್ವೆನ್ಸಿಗೆ ಇವರು ಟ್ಯೂನ್ ಆಗ್ತಾ ಹೋಗ್ತಾರೆ. ಯಾವಾಗ ಚಂದ್ರ ಗ್ರಹ ಅಂತಕ್ಕಂಥವನು ಲಗ್ನದಲ್ಲಿದ್ದು ಅವನು ಶುಭನಾಗಿದ್ರೆ ಇಂತಹ ಕ್ವಾಲಿಟಿ ಎಲ್ಲ ಇರುತ್ತೆ. ವಿಶೇಷವಾಗಿ ಅಂತಹ ಚಂದ್ರ ಏನಾದರೂ ಕೂಡ ಬಲಹೀನನಾದರೆ ಲಗ್ನದಲ್ಲಿದ್ದರೆ ಮೊದಲು ಆರೋಗ್ಯ ಕೆಡುತ್ತೆ. ಯಾವಾಗ ಬೈ ಬರ್ತಾ ಆರೋಗ್ಯ ಕೆಡುತ್ತೆ. ಚಂದ್ರನ ಯಾವಾಗ ನೋಡ್ತೀವಿ ಅಂದರೆ ಅವ್ರ ಮಕ್ಕಳಿದ್ದಾಗ ಮಕ್ಕಳಲ್ಲಿ ಆರೋಗ್ಯ ಕೆಡ್ತಾ ಆದರೆ ಚಂದ್ರಗ್ರಹ ಕೆಟ್ಟಿರ್ತಾರೆ. ನಾವು ವೈವಾಹಿಕ ಜೀವನದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಪ್ರತಿ ತಿಂಗಳು ಮಾಸಿಕ ಋತುಸ್ರಾವ ಆಗಬೇಕಾದ್ರೆ ಚಂದ್ರಗ್ರಹನೇ ಬಹಳ ಮುಖ್ಯ. ಚಂದ್ರಗ್ರಹ ಬಲವಾಗಿದ್ದರೆ ಅವರ ಮಾಸಿಕ ಋತುಸ್ರಾವ ಸರಿಯಾದ ರೀತಿಯಲ್ಲಿ ಆಗ್ತಾ ಇರುತ್ತೆ. ಹಾಗೆಯೇ ಅದೇ ಚಂದ್ರ ಬಾಣಂತಿ ಆದಾಗ ಅಂದ್ರೆ ಯಾವಾಗ ಡೆಲಿವರಿ ಆಗುತ್ತೋ ಅಂತಹ ಸೆನ್ಸಿಟಿವ್ ಟೈಮಲ್ಲಿ ಚಂದ್ರನ ಗ್ರಹ ಬಹಳ ಅತಿ ಉತ್ತಮವಾಗಿರುತ್ತೆ, ಬಹಳ ವಿಶೇಷವಾಗಿರುತ್ತೆ. ಯಾರ್ದು? ಚಂದ್ರದ್ದು. ಇಂತಹ ಚಂದ್ರ ಜಾತಕದಲ್ಲಿ ಅಶುಭನಾಗಿದ್ದಾಗ ಒಂದು ಆರೋಗ್ಯ ಹಾಳಾಗುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಮಾಸಿಕ ಸ್ರಾವದಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ. ಗಂಡು ಮಕ್ಕಳಲ್ಲಾದರೆ ಮನಸ್ಸು ಚಂಚಲ ಅಂದ್ರೆ ಹೇಳ್ತಾರಲ್ಲ, ಇದ್ದ ಮನಸ್ಸು ಒಂದು ಗಳಿಗೆ ಇದ್ದ ಮನಸ್ಸು ಈಗಿದ್ದ ಮನಸ್ಸು ಇನ್ನೊಂದು ಕ್ಷಣಕ್ಕೆ ಇರಲ್ಲ. ಚಂದ್ರ ಹಾಳಾಗಿದ್ರೆ ಅವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬರ್ತದೆ. ಯಾಕಂದ್ರೆ ಮನಸ್ಸು ಚಂದ್ರ ಆದ್ರೆ ಗೊತ್ತಿದ್ದು ಆಗತಕ್ಕಂಥ ಎಲ್ಲ ಅಪಘಾತಗಳಿಗೆ ಅವನೇ ಕಾರಣ. ಚಂದ್ರ ಅಂದ್ರೆ ಗೊತ್ತಿದ್ದು ಮಾಡ್ತಕ್ಕಂಥ ಅಪಘಾತಕ್ಕೆಲ್ಲ ಯಾರ ಕಾರಣ? ಚಂದ್ರಗ್ರಹ ಕಾರಣ. ಅಂತಹ ಚಂದ್ರ ಶುಭನಾಗಿದ್ರೆ ನೋ ಡೌಟ್. ಚಂದ್ರ ಅವನು ಬಲಹೀನನಾಗಿದ್ರೆ ಅಥವಾ ಜಾತಕದಲ್ಲಿ ಲಗ್ನದಲ್ಲಿದ್ದಾಗ ಅವರಿಗೆ ಆರೋಗ್ಯ ಹಾಳಾಗುತ್ತೆ, ಅನಂತರ ಮನಸ್ಸು ಚಂಚಲ ಆಗುತ್ತೆ. ಈ ಎರಡು ಪಾಯಿಂಟ್ ಬರುತ್ತೆ. ಯಾಕಂದ್ರೆ ವೈವಾಹಿಕ ಜೀವನದಲ್ಲಿ ದೇಹ ಆರೋಗ್ಯ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು. ಹೀಗಿದ್ರೆ ವೈವಾಹಿಕ ಸುಖವಾಗಿರ್ಬೋದು. ಇದಿಷ್ಟು ಲಗ್ನದಲ್ಲಿ ಅವನು ಕೊಟ್ರೆ ಆ ಮದುವೆ ಆಗ್ತಕ್ಕಂಥ ಗಂಡನು ಕೂಡ ಅವನು ಕೂಡ ಬಹಳ ಸುಂದರವಾಗಿರ್ತಾನೆ, ನೋಡ್ಲಿಕ್ಕೆ ಬಹಳ ಗುಂಡಾಗಿರ್ತಾರೆ. ಅವರು ಮುಖ ಗುಂಡು ಮುಖನೇ. ಯಾರಿಗೆ ಗುಂಡು ಮುಖ ಇದೆಯೋ ಅವರಿಗೆಲ್ಲ 100% ಲಗ್ನದ ಚಂದ್ರ ಇದ್ದೇ ಇರ್ತಾರೆ. ಈ ಕೆನ್ನೆಗಳೆಲ್ಲ ಉಬ್ಕೊಂಡು ಗುಂಡು ಮುಖ ಇದೆ ಅಂದರೆ ಅವ್ರು ಚಂದ್ರನ ಬಲ ಇದ್ರೆ ಮಾತ್ರ ಅವ್ರು ಗುಂಡವಾಗಿರ್ತಾರೆ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಯಾರಿಗೆ ಗುಂಡು ಮುಖ ಇರ್ತಾರೋ ಅವ್ರು ಕಾಮಾಗಿರ್ತಾರೆ. ಮನೇಲಿ ಏನೇ ಪ್ರಾಬ್ಲಮ್ ಆಗಲಿ, ಏನೇ ತೊಂದರೆ ತಾಪತ್ರೆ ಬರಲಿ, ಅವ್ರು ಕಾಮಾಗಿರ್ತಾರೆ. ಅವರು ಹಸ್ಬೆಂಡು ಓಡಾಡ್ತಾ ಇದ್ರೆ ಇರ್ಲಿ ಅಂತಿರ್ತಾರೆ. ಅವ್ರು ಅಷ್ಟು ಕೂಲಾಗಿರ್ತಾರೆ. ಅವರು ಅಷ್ಟೊಂದು ಈಸಿಗೆ ಹೋಗಲ್ಲ ಅವರು. ಆದ್ರೆ ಒಂದ್ಸರಿ ಬೇಸರ ಆಯ್ತು, ಅವ್ರು ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಕಾಲ್ ಚಂದ್ರ ಒಂದ್ಸರಿ ಮೂನ್ ಅಂದ್ರೆ ಯಾರು ಮಾಡ್ತಾನೆ ಅವನು ಅಂದ್ರೆ ಅವ್ನು ಬಹಳ ಹುಷಾರು ಗ್ರಹ. ಅದು ಅಂದ್ರೆ ಹುಷಾರು ಗ್ರಹ ಅಂದ್ರೆ ಅದಕ್ಕಿಂತ ಅಂತಾರೆ ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ಅವನು ಎಲ್ಲ ಬಲ್ಲವನು ಅಂತ. ಹಾಗಾಗಿ ಒಂಥರ ಸುಪ್ತ ಅವಸ್ಥೆಯಲ್ಲಿ ಎಲ್ಲವನ್ನ ಗ್ರಹಿಕೆ ಮಾಡಿಕೊಂಡು ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಇರ್ತಾನೆ. ಅವನು ಸ್ವಲ್ಪ ತರಲೆ ಗ್ರಹನು ಹೌದದು. ಅಂದ್ರೆ ಯಾವ ಟೈಮಲ್ಲಿ ಬೇಕಾದ್ರೆ ಮಕ್ಕಳಾಗಿದ್ದಾಗ ತುಂಟಾಟ ಮಾಡ್ತಾರೆ. ಅಂದ್ರೆ ಲಗ್ನದಲ್ಲಿ ಚಂದ್ರ ಇದ್ರೆ ತುಂಟಾಟ ಮಾಡ್ತಾ ಇರ್ತಾರೆ, ಬಹಳ ತುಂಟ್ರು. ಸೊ ಹೆದ್ರಿಗೆ ಅಂದಂಗೆ ಏನ್ಬಿಡ್ತಾರಲ್ಲ, ಅದು ಹೆಂಗೆ ವಾಪಸ್ ಮಾಡ್ತಾರೆ. ಅವ್ರು ಮಾಡಿದ್ರೆ ರಿವರ್ಸ್ ಮಾಡಿ ಹೇಳ್ತಾರೆ, ಮಕ್ಕಳು ಮಾಡ್ತಾ ಇರ್ತಾರೆ. ಅಂದರೆ ಅದೆಲ್ಲ ಚಂದ್ರನ ಗ್ರಹ ಕಾರಕತ್ವ ಅವ್ರ ಲಗ್ನದಲ್ಲಿ ಇರುತ್ತೆ. ಇದು ವೈವಾಹಿಕ ಜೀವನದಲ್ಲಿ ಲಗ್ನದಲ್ಲಿ ಚಂದ್ರ ಇದ್ದಾಗ ಸುಖವನ್ನು ಅವರು ಆರಾಮ ಪಡ್ತಾರೆ. ಲಗ್ನದಲ್ಲಿ ಚಂದ್ರ ಇದ್ದಾಗ ಅವ್ರು ಶುಭನಾಗಿದ್ದರೆ ನಾವು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೋದು, ಲಗ್ನದ ಬಲವಾಗಿದೆ ಮುಂದಕ್ಕೆ ಹೋಗ್ಬೋದು ಅಂತ. ಇನ್ನು ದ್ವಿತೀಯ ಸ್ಥಾನವನ್ನು ನಾವು ಏನಂತ ಕರಿತೀವಿ? ಕುಟುಂಬ ಸ್ಥಾನ ಅಂತ ಕರಿತೀವಿ. ಆ ಕುಟುಂಬ ಸ್ಥಾನದಲ್ಲೇ ಎಲ್ಲ ಗ್ರಹ ಬರೋದು. ಅಂದರೆ ಆ ಕುಟುಂಬ ಸ್ಥಾನವನ್ನು ಏನಂತ ಕರಿತೀವಿ ನಾವು? ಧನಸ್ಥಾನ ಅಂತ ಕರಿತೀವಿ, ವಾಕ್ಸ್ಥಾನ ಅಂತ ಕರಿತೀವಿ.
ಸಂಸಾರದಲ್ಲಿ ಜಗಳ ಬರ್ಬೇಕಾದ್ರೆ ಎಲ್ಲಿಂದ ಬರುತ್ತೆ? ಮಾತಿನಿಂದ ಬರುತ್ತೆ. ಅಂತಹ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ಅವ್ರ ಮಾತು ಬಹಳ ಬೆಣ್ಣೆ ಥರ ಮಾತಾಡ್ತಾರೆ. ಚಂದ್ರ ಸೌಮ್ಯ ಗ್ರಹ, ಭಾಳ ನಿಧಾನಕ್ಕೆ ಭಾಳ ಯೋಚನೆ ಮಾಡಿ ಒಂದು ಮಾತು ಎಷ್ಟು ಬೇಕೋ ಅಷ್ಟು ಮಾತನಾಡ್ತಾ ಇರ್ತಾರೆ ಚಂದ್ರ ಬಲವಾಗಿದ್ದರೆ. ಅದೇ ವಾಕ್ಸ್ಥಾನದಲ್ಲಿ ಚಂದ್ರ ಬಲಹೀನನಾಗಿದ್ದಾಗ ಅವನು ಪಾಪಿಯಾಗಿ ಏನಾದರೂ ಬಂದ, ಪಾಪಿ ಅಂದರೆ ಲಗ್ನಕ್ಕೆ 6, 8, 12 ಅಧಿಪತಿಯಾಗಿ ಏನಾದರೂ 2ನೇ ಮನೆಗೆ ಬಂದಾಗ, ನೀವು ಮಾತಾಡುವಾಗ ಕೆಲವರು ಮಾತಾಡ್ತಾರೆ ನೋಡಿ, ಮಾತನಾಡುವಾಗ ಅವ್ರಿಗೆ ಜಲಗ್ರಹ ಆಗಿರೋದ್ರಿಂದ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅವ್ರಿಗೆ. ಅಂದರೆ ಇಲ್ಲಿಂದ ಅಲ್ಲಿ ತನಕ ಚಿಮ್ಮುತ್ತಾ ಇರುತ್ತೆ ನೀರು, ಬಾಯಲ್ಲಿ ಉಗುಳೆಲ್ಲ ಜಿಮ್ತಾ ಇರುತ್ತೆ. ಅಂದರೆ ತೊದಲು ಅಂತ ಹೇಳ್ಬೋದು. ಯಾರು ತೊದಲ್ತಾರೋ ಅವ್ರಿಗೆ 2ನೇ ಮನೆಯಲ್ಲಿ ಚಂದ್ರ ಇದ್ದು 2ನೇ ಮನೆಯಲ್ಲಿ ಚಂದ್ರ ಪಾಪಿಯಾಗಿದ್ದರೆ ಮಾತಿನಲ್ಲಿ ದೋಷ ಇರುತ್ತೆ. ಅವನು ಇನ್ನೂ ಅನ್ಯ ಪಾಪಗ್ರಹಗಳ ಸಂಬಂಧ ಪಡೆದಿದ್ರೆ ಏನು ಬೇಕೋ ಮಾತು ಬಾಯಿಗೆ ಬಂದಿದ್ದ ಅಂದ್ಬಿಡ್ತಾರೆ. ಅಥವಾ ಚಂದ್ರನೊಬ್ಬನೇ ಇದ್ದು ಅವನು ಬಲಹೀನನಾದರೆ ಮಾತಿನಲ್ಲಿ ದೋಷ ಇರುತ್ತೆ. ಅವ್ರಿಗೆ ಟೆನ್ಷನ್ ಆಗಿಬಿಟ್ರೆ ಮಾತಲ್ಲಿ ಅವ್ರಿಗೆ ಬೇಗ ಮಾತಾಡೋದು, ಏನು ವಾಗ್ದೋಷ ಹೆಚ್ಚಾಗಿರುತ್ತೆ. ಚಂದ್ರನಲ್ಲಿ ವಾಗ್ದೋಷ ಕೊಡ್ತಾರೆ. ಜಲಗ್ರಹ ಇದ್ದರೆ ಮಾತಲ್ಲಿ ಯಾವಾಗ ಮಾತು ನೀರಂಶ ಇರುತ್ತೋ, ಅದರಲ್ಲೂ ಕೂಡ ವಿಶೇಷ ಸಂಗೀತಗಾರರಿಗೆ ಹಾಗಿರಬಾರ್ದು. ಸಂಗೀತಗಾರರಿಗೆ ಏನಾದರೂ ಹಾಗಿದ್ದರೆ ಅವರು ಸಂಗೀತ ಹಾಡ್ಲಿಕ್ಕೆ ಆಗಲ್ಲ. ಸೊ ಈಗ ಹಲ್ಲೆಲ್ಲ ಬಂದೋಗಿರ್ತದೆ, ಅವ್ರಿಗೆ ಎಂಜಲ್ ಉಗುಳು ಬರ್ತಾ ಇರುತ್ತೆ, ಅವ್ರು ಹಾಡ್ಲಿಕ್ಕೆ ಆಗಲ್ಲ. ಆದರೆ ವೈವಾಹಿಕ ಜೀವನದಲ್ಲಿ ಚಂದ್ರನ ಪಾತ್ರ 2ನೇ ಮನೆಯಲ್ಲಿತ್ತು ಅಂದರೆ ಅವರಿಗೆ ಪೋಷಕರ ಸಂಪೂರ್ಣ ಅವರಿಗೆ ಅನುಗ್ರಹ ಇರುತ್ತೆ. ಈ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ಕಲ್ಯಾಣ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಬಗ್ಗೆ ಒಂದಿಷ್ಟು ವಿಸ್ತೃತ ಮಾಹಿತಿಯನ್ನು ಕ್ಲಿಪ್ಪಿಂಗ್ ಮುಖೇನ ತಿಳಿಸ್ಕೊಡ್ತಿದ್ದೀವಿ, ನೋಡಿ ಬನ್ನಿ. ನಿವೇದ SSM 77269, caste Gavara, occupation consultant. Karthik SSM 83040, Naidu, occupation software engineer. Arul Saligrama SSM 62366, caste Brahmin Sanketi, occupation business person. K Pradeep SSM 88886, caste Brahmin Ayya, occupation accountant. Arun NB SSM 93686, caste Brahmin Ayya, occupation finance professional. Bhargavan SP SSM 86288, caste Brahmin Iyengar, occupation animation. Surya Gauri SSM 95718, caste intercaste, occupation professor. Sriram G SSM 29545, caste Brahmin Ayya, occupation engineer. S Ravi SSM 92481, caste Brahmin Ayar, occupation engineer. Manikandan Radhakrishnan SSM 94109, caste Brahmin Ayar, occupation contractor. Raghu Raman SSM 94263, caste Brahmin Ayar, occupation software consultant. Sriram Ganapati Subramanian SSM 94538, caste Brahmin Ayya, occupation aircraft maintenance engineer. Ramanan SSM 68180, caste Brahmin Ayya, occupation manager. Bhavani Mala Akulla SSM 71032, caste Balija, occupation advertising profession. Rajakamal Natarajan SSM 91982, caste Devanga, occupation engineer. Prem Kumar Subramanian SSM 91612, caste Brahmin Ayya, occupation manager. Nilesh Shanbag SSM 94890, caste Gauda Saraswat Brahmin, occupation business person. Mohan D SSM 92259, caste Brahmin Ayya, occupation sales professional. Sendil Kumar Karthik SSM 80451, caste Brahmin Ayya, occupation banker. Subramanyam Narayanan SSM 93900, caste Brahmin Ayya, occupation software engineer. Harish Kumaran SSM 92100, caste Pillai, occupation engineer. Sushil Kulkarni SSM 85351, caste Brahmin Madhva, occupation admin profession. Sarvani SSM 89488, caste Mudaliyar, occupation doctor.
Prasannan V, SSM 80753, caste Brahmin Iyer, occupation software engineer. Anand HS, SSM 93854, caste Ganika, occupation engineer. Jayant Kumar Vaidyanathan, SSM 91899, caste Brahmin Iyer, occupation manager. Ramana Krishnan G, SSM 83334, caste Brahmin Iyer, occupation software engineer. Shri Hari, SSM 68642, caste Brahmin Iyer, occupation software engineer. Aarti V, SSM 82279, caste Brahmin Iyer, occupation software engineer. Ram Narayan, SSM 2737, caste Brahmin others, occupation software engineer. NR, SSM 80242, caste Brahmin Iyengar, occupation MNC. Subramani Ram, SSM 94828, caste Brahmin Panda. ವೀಕ್ಷಕರೇ, ಕ್ಲಿಪ್ಪಿಂಗ್ ನೋಡ್ಕೊಂಬಂದ್ರಲ್ವಾ? ನಿಮ್ಮೆಲ್ಲರಿಗಾಗಿ ಶ್ರೀಶಂಕರ ಮ್ಯಾಟ್ರಿಮೊನಿ ಮತ್ತೊಮ್ಮೆ ಮೆಗಾ ಮ್ಯಾಟ್ರಿಮೊನಿ ಮೀಟ್ನ ಆಯೋಜಿಸಿದೆ. ಈ ಬಾರಿ ಎಲ್ಲಿ? ಚೆನ್ನೈನ ಚೆಟ್ಪೇಟ್ನಲ್ಲಿರುವಂತಹ ಶಂಕರಾಲಯಂ ಪ್ರಾಂತದಲ್ಲಿ. ಶಂಕರಾಲಯಂಗೆ ಭೇಟಿ ನೀಡಬೇಕು ಅನ್ನೋದೇ ಆದರೆ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದೇ ಆದರೆ, ಯಾವ ರೀತಿಯಲ್ಲಿ ವಧುವರ ಆಕಾಂಕ್ಷಿಗಳಿಗೆ ವಿವಾಹದ ಸಕಲ ಸಿದ್ಧತೆಗಳನ್ನ ಶ್ರೀಶಂಕರ ಮ್ಯಾಟ್ರಿಮೊನಿ ನೀಡ್ತಾ ಇದೆ ರಿಜಿಸ್ಟ್ರೇಷನ್ಸ್ ಮುಖೇನ ಅನ್ನೋದನ್ನ ತಿಳ್ಕೋಬೇಕಾದ್ರೆ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 08043000099 ಹಾಗೂ ಚೆನ್ನೈನ ಸಂಖ್ಯೆಗಳು ಸ್ಕ್ರೀನ್ನಲ್ಲಿ ಅಂದ್ರೆ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನೋಟ್ ಡೌನ್ ಮಾಡಿ ಕರೆ ಮಾಡಿ ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ನ ಪೂರ್ಣಗೊಳಿಸ್ಕೊಳ್ಳಿ ಅಂತ ಹೇಳ್ತಾ, ಚಂದ್ರನು 2ನೇ ಮನೆಯಲ್ಲಿದ್ದರೆ ಅದರ ಒಂದು ಪ್ರಭಾವ ಹೇಗಿರುತ್ತೆ, ಯೋಗಕಾರಕನಾಗಿದ್ರೆ ಏನೆಲ್ಲ ಇರುತ್ತೆ, ಇನ್ನ ದೋಷಗಳು ಹೇಗೆ ಬರುತ್ತೆ 2ನೇ ಮನೆಯಲ್ಲಿ ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಚಂದ್ರ ಬಲಯುತನಾಗಿ ಆ ಧನಸ್ಥಾನ ಅಂತ ಕರಿತೀವಿ. ಧನಸ್ಥಾನದಲ್ಲಿದ್ದರೆ ಯಾವಾಗಲೂ ಹಣಕಾಸು ಎಲ್ಲಿ ನೋಡಿದ್ರು ಕೂಡ ಯಾವ ಒಂದು ಮನೆಯಲ್ಲಿ ಯಾವುದೇ ಭಾಗದಲ್ಲಿ ನೋಡಿದ್ರೆ ಹಣಕಾಸು ಸಿಗ್ತಾ ಇರುತ್ತೆ. ಅವ್ರಿಗೆ ಹಣಕಾಸು ಪ್ರಾಬ್ಲಮ್ ಬರಲ್ಲ. 2ನೇ ಮನೆ ಚಂದ್ರ ಇದ್ದರೆ ಹೇಗೆ ಹಣಕಾಸು ಬರುತ್ತೆ? ಯಾರಾದರೂ ಚೆಕ್ಸ್ ಎಲ್ಲ ಬರ್ತಾ ಇದ್ರೆ, ಯಾರು ಬ್ಯಾಂಕಿನ ವ್ಯವಹಾರ ಹೆಚ್ಚು ಮಾಡ್ತಾರೋ ಅವ್ರಿಗೆಲ್ಲ ಚಂದ್ರ ಬಲವಾಗಿರ್ತಾನೆ. ಯಾಕಂದ್ರೆ ಚಂದ್ರ ಲಿಕ್ವಿಡ್ ಕ್ಯಾಶ್ ಅಂತ ತೋರಿಸ್ತಾನೆ ಅವನು ಅಂತ. ಕೈಯಲ್ಲಿ ಕ್ಯಾಶ್ ಇಲ್ಲದೆ ಇರ್ಬೋದು, ಆದರೆ ಮನಸ್ಸು ಮಾಡಿದ್ರೆ ಕ್ಯಾಶ್ ಎಷ್ಟು ಬೇಕು ತರ್ಬೋದು, ಅಷ್ಟೊಂದು ಕೊಡ್ತಾನೆ ಚಂದ್ರ. ಯಾವಾಗಲೂ ಯಾವುದೇ ಜಾಗದಲ್ಲಿ ಯಾವುದೇ ಕ್ಷಣದಲ್ಲಿ ಅವ್ರ ಹಣಕಾಸು ತರಲಿಕ್ಕೆ ಅವ್ರಿಗೆ ಕೆಪಾಸಿಟಿ ಇರುತ್ತೆ 2ನೇ ಮನೆ ಚಂದ್ರ ಇದ್ದರೆ. ಅದಕ್ಕೆ ಯಾವಾಗಲೂ ಧನವಂತರು ಇವಾಗ ಯಾವಾಗಲೂ ಹತ್ರ ಹಣಕಾಸು ಇರುತ್ತೆ ಅಂದರೆ 2ನೇ ಮನೆಯಲ್ಲಿ 100% ಚಂದ್ರ ಬಲವಾಗಿರ್ತಾನೆ. ಇನ್ನು 2ನೇ ಮನೆಯಲ್ಲಿ ಚಂದ್ರ ಇದ್ರೆ ಏನು ಮಾಡ್ತಾರೆ ಅಂತಂದರೆ, ಅವರು ಪತಿ ಭಕ್ತಿ ಬಹಳ ಇರುತ್ತೆ. ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಗಂಡ ಅಂದರೆ ಅವರು ದೇವ್ರ ಸಮಾನ ನೋಡ್ತಾ ಇರ್ತಾರೆ. ಅವರು ಬಹಳ ಪ್ರೀತಿ ಮಾಡೋದು, ವ್ರತಗಳನ್ನು ಮಾಡ್ತಾ ಇರೋದು. ಸೊ ಗಂಡನಿಗೆ ಹೆಚ್ಚು ಪ್ರೀತಿ ತೋರಿಸ್ತಾ ಇರ್ತಾರೆ ಅವರು. ಪತಿ ಭಕ್ತಳು ಅಂತ ಅವ್ರೇನು ಹಾಕಿದ ಗೆರೆ ದಾಟಲ್ಲ ಅಂದರೆ ಅವ್ರು ಯಾರು 2ನೇ ಮನೆ ಚಂದ್ರ ಇರ್ತಕ್ಕಂಥವ್ರು. ಹೇಳ್ಬೋದು, ಯಾರಾದ್ರೂ ಕೇಳ್ತಾರೆ 2ನೇ ಮನೆ ಚಂದ್ರ ಇದ್ದಾನೆ ಅಂತಂದರೆ ಅನ್ಕೋಬೋದು ಇವ್ರು ಹಾಕಿದ ಗೆರೆ ದಾಟಲ್ಲ ನಾವು ಮಾಡ್ಕೋಬೋದು ಅಂತ. ಇನ್ನೂ ಪ್ರಶ್ನೆ ಜಾತಕ ಬರುತ್ತೆ ನೋಡಿ. ನಮ್ಮ ಜಾತಕದಲ್ಲಿ ಮಗನಿಗೆ ಹುಡುಗಿ ಹುಡುಕ್ತಾ ಇದ್ದೀವಿ. 10 ಜಾತಕ ಬಂದಿದೆ. 10 ಜಾತಕದಲ್ಲಿ ಯಾವ ಜಾತಕ ನಾವು ಚೆನ್ನಾಗಿದೆ ನೋಡ್ಕೋಬೇಕು. 2 ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. 10 ಕೂಡ ಆಗುತ್ತೆ, ಜಾತಕ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದಾರೆ. 10 ಮ್ಯಾಚ್ ಆಗುತ್ತೆ. 10 ಜನ ಯೋಗ್ಯರೇ. ಆದರೆ 10 ಜನದಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು? ಈ 10 ಜನ ಹುಡುಗಿರಲ್ಲಿ ನಾವು ಯಾವ ಹುಡುಗಿಯನ್ನ ಆಯ್ಕೆ ಮಾಡ್ಕೋಬೇಕು? ಯಾಕಂದ್ರೆ 10 ಜಾತಕನೂ ಮ್ಯಾಚ್ ಆಗಿದೆ, 10 ಜನನೂ ನಮ್ಗೆ ಬೇಕಾಗಿದ್ದಾರೆ ಗೊತ್ತಿರೋರೆ. ಆದರೆ 10 ಜನದಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂದರೆ, ಆ 10 ಜಾತಕದಲ್ಲಿ ಚಂದ್ರ ಯಾರಿಗೆ ಬಲವಾಗಿರ್ತಾವನೋ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಅವ್ರು ಕೇಳ್ತಾರೆ ಪ್ರಶ್ನೆ, ನಮ್ಮ ಸಂಸಾರವನ್ನು, ನಮ್ಮ ಮನೆಯ ಜವಾಬ್ದಾರಿಯನ್ನು ನೀಗಿಸ್ತಕ್ಕಂಥ ಕೆಪಾಸಿಟಿ ಇವರಲ್ಲಿ 10 ಜನದಲ್ಲಿ ಯಾರಿಗಿದೆ ಅಂತ ಕೇಳ್ತಾರೆ. ಅಂದರೆ ಜವಾಬ್ದಾರಿ ತಗೊಳ್ಳೋರು. ಆ ಜವಾಬ್ದಾರಿ ತಗೋಬೇಕಾದ್ರೆ ಚಂದ್ರ ಅಂತಕ್ಕಂಥ ಗ್ರಹಕ್ಕೆ ನಾವು ಜವಾಬ್ದಾರಿ ಅಂತ ಹೇಳ್ತೀವಿ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಕೇಳ್ತಾರೆ, ನಾನು ಈ ಸಂಸ್ಥೆಯನ್ನು ಜವಾಬ್ದಾರಿ ನಡ್ಕೋತೀನ, ನಾನು ಈ ಸಂಸಾರವನ್ನು ನಿಭಾಯಿಸ್ತೀನ, ಅಥವಾ ಈ ವಧು ನನ್ನ ಸಂಸಾರ ನಿಭಾಯಿಸ್ತಾಳ? ಒಬ್ಬನೇ ಮಕ್ಕಳಿರ್ತಾರೆ, ಅವ್ರಿಗೆ ಬಹಳ ಹೆಚ್ಚಾನೆ. ಯಾಕಂದ್ರೆ ಇವರು ಒಬ್ಬನೇ ಮಗ, ದೊಡ್ಡ ಕುಟುಂಬ, ನಮ್ಮ ಸಂಸಾರವನ್ನು ಇವರು ನಿಭಾಯಿಸ್ತಾರ, ಜವಾಬ್ದಾರಿ ಇವ್ರಿಗೆ ಇದೆಯಾ ಅಂತಂದ್ರೆ ಅವ್ರಿಗೆ 100ಕ್ಕೆ 100 ಜವಾಬ್ದಾರಿಯನ್ನು ತಗೊಳ್ಳೋ ಕೆಪಾಸಿಟಿ ಇರುತ್ತೆ. ಜವಾಬ್ದಾರಿ ಚಂದ್ರನ ಇನ್ನೊಂದು ಹೆಸರು ಜವಾಬ್ದಾರಿ ಗ್ರಹ. ಸೊ ಜವಾಬ್ದಾರಿ ಇರಬಹುದು, ಸೌಮ್ಯತೆ ಇರಬಹುದು, ಸರಳತೆ ಗುಣ ಇರಬಹುದು, ಅವೆಲ್ಲವೂ ಕೂಡ ಈ ಒಂದು ಚಂದ್ರನ ಬಲದಿಂದನೇ ವೃದ್ಧಿ ಆಗುತ್ತೆ ಮನುಷ್ಯನಲ್ಲಿ ಅಂತ ತಿಳಿಸ್ಕೊಡ್ತಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ವಿರಾಮ ತಗೊಳ್ಳೋ ಸಮಯ ಆಗಿದೆ ಗುರುಜಿ. ವೀಕ್ಷಕರೇ, ಕಲ್ಯಾಣ ಮಸ್ತು ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ವಿರಾಮದ ನಂತರ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ.
ವಿರಾಮದ ನಂತರ ಕಲ್ಯಾಣಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ನಮ್ಮೊಂದಿಗಿದ್ದಾರೆ ಜ್ಯೋತಿಷ್ಯ ಭೂಷಣ ಡಾಕ್ಟರ್ ಸುರೇಶ್ ಅವರು. ಚಂದ್ರನ ಬಲದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಮುಂದೆ ಏನೆಲ್ಲ ಒಂದು ಅಂಶಗಳನ್ನ ಅವ್ರು ತಿಳಿಸ್ಕೊಡ್ತಾರೆ ನೋಡೋಣ. ಸೊ ಆಯ್ತಾಯ್ತು. ಆದರೆ ಈಗ ಯಾರೋ ಒಂದು ಆಫೀಸ್ ನಡೆಸ್ತಾ ಇರ್ತಾರೆ, ಅವ್ರಿಗೆ ಪೋಷಕರು ಇರೋಲ್ಲ, ತಾಯಿ ತಂದೆ ಇರೋಲ್ಲ, ಹುಡುಗ ಭಾಳ ಮುಂದೆ ಕಷ್ಟಪಟ್ಟು ಬಂದಿರ್ತಾನೆ, ಯಾವುದೋ ಒಂದು ಸಂಸ್ಥೆ ಮಾಡ್ಕೊಂಡಿರ್ತಾನೆ ತನ್ನ ಸಂಸ್ಥೆಯನ್ನು. ಅಂಥ ಸಂಸ್ಥೆ ನಡೆಸಬೇಕಾದ್ರೆ ಅವಳಿಗೊಬ್ಬರು ಸಂಗಾತಿ ಬೇಕು, ಆ ಸಂಗಾತಿ ಕೈದಿವಿಗೆ ಬೇಕು. ಆವಾಗ ಆ ಜಾತಕದಲ್ಲಿ ಚಂದ್ರ ಬಲವಾಗಿದ್ದರೆ ಆಕೆ ಅವನ ಸಂಸಾರವನ್ನು, ಅವನ ಆಫೀಸ್ ಏನಿದೆಯೋ ಅವನ ಆಗು ಹೋಗುಗಳನ್ನು ಎಲ್ಲ ಕೆಲಸ ಕಾರ್ಯ ನಿಲ್ಲಿಸ್ಬಳ್ಳು. ನೋಡಿ, ಒಂದು ಸಂಸಾರಗಳಲ್ಲಿ ಒಬ್ಬಳು ಗಂಡ ಮನೇಲಿ ಆಫೀಸ್ ಹೋಗಿದ್ರೆ ಸಾಯಂಕಾಲ ಬರ್ತಿರ್ತಾರೆ. ಮಕ್ಕಳ ಫೀಸಿಂದ, ಮಕ್ಕಳ ಎಜುಕೇಷನ್, ಮಕ್ಕಳ ಆರೋಗ್ಯ, ಗಂಡನ ಅಭಿವೃದ್ಧಿ, ಇಡೀ ಸಕಲ ಮನೆತನದವನ್ನು ಜವಾಬ್ದಾರಿ ಅವ್ರು ತಗೊಂಡಿದ್ದಾರೆ. ಯಾರಾದರೂ ಹೆಣ್ಮಕ್ಳು ನಾವು ನೋಡಿದರೆ ಅವ್ರಿಗೆ ಚಂದ್ರ ಬಲವಾಗಿದ್ದರೆ ಮಾತ್ರ ಇಡೀ ಸಂಸಾರ ಜವಾಬ್ದಾರಿ ಅವ್ರಿಗೆ ಬೇಸರ ಮಾಡ್ಕೊಳ್ಳಲ್ಲ. ಅವರು ಮಕ್ಕಳ ಮೇಲೂ ಬೇಸರ ಆಗಲ್ಲ. ಅದು ಚಂದ್ರ ಬಲಹೀನವಾಗಿದ್ದರೆ ಮಕ್ಕಳಿಗೆಲ್ಲ ಹೊಡಿತಾರೆ. ಗಂಡ ಬಂದ ಕೂಡಲೇ ಜಗಳ ಸ್ಟಾರ್ಟ್ ಮಾಡ್ತಾರೆ. ಅವರು ಮನೆಗೆ ಬರೆಸ್ತಾರೆ ಜಗಳ. ಇನ್ನೇನು ಮನೆಗೆ ಬರ್ತಾ ಇದ್ದಂಗೆ ಶುರು ಮಾಡಿ ಎಲ್ಲ ಪ್ಲಾನ್ ಮಾಡ್ತಾರೆ, ಬರಲಿ ಅಂತ. ಬಂದ ಕೂಡಲೇ ಶುರು ಮಾಡ್ತಾರೆ. ಆದರೆ ಮಕ್ಕಳನ್ನು ಚೆನ್ನಾಗಿ ಸೌಮ್ಯವಾಗಿ, ಮಕ್ಕಳ ಬಗ್ಗೆ ಶಾಂತತೆ ಇದ್ದು, ಗಂಡನ ಬಗ್ಗೆ ಪ್ರತಿಭಕ್ತಿ ಇದ್ದು ಎಲ್ಲವನ್ನು ನಿಭಾಯಿಸ್ತಾ ಇರ್ತಾರೋ ಅವ್ರಿಗೆ 100% ಚಂದ್ರ ಬಲವಾಗಿರ್ತಾರೆ. ಅಷ್ಟು ತಾಳ್ಮೆ ಅವ್ರಿಗಿರುತ್ತೆ. ಅದರ ಜವಾಬ್ದಾರಿ ತಗೊಳ್ತಕ್ಕಂಥ ಶಕ್ತಿ ಅವ್ರಿಗಿರುತ್ತೆ. ಇನ್ನು ತೃತೀಯ ಸ್ಥಾನ ಅಂತ ಕರಿತೀವಿ. ಇದಕ್ಕೆ ನಾವು ಪರಾಕ್ರಮ ಸ್ಥಾನ ಅಂತ ಕರಿತೀವಿ. ಪರಾಕ್ರಮ ಅಂದ್ರೇನು? ಹೊಡೆದಾಟ ಬಡದಾಟ ಅಲ್ಲ. ಪರಾಕ್ರಮ ಅಂದರೆ ತನ್ನ ಸಂಸಾರವನ್ನು, ತನಗೆ ಬಂದಿರತಕ್ಕಂಥ ಜವಾಬ್ದಾರಿಯನ್ನು ಎಷ್ಟೇ ಕಷ್ಟಗಳು ಬಂದರೂ ಆ ಕಷ್ಟಗಳನ್ನು ನಿಭಾಯಿಸಿ ಮುಂದೆ ಹೋಗ್ತಕ್ಕಂಥದ್ದು ನಾವು ಪರಾಕ್ರಮ ಅಂತ ಕರಿತೀವಿ. ಅಂದರೆ ಸಾಮರ್ಥ್ಯತೆ. ಯಾವುದ್ರಲ್ಲಿ ಸಾಮರ್ಥ್ಯ? ವಿದ್ಯಾಭ್ಯಾಸ ಸಾಮರ್ಥ್ಯತೆ, ಕಷ್ಟಗಳು ಎದುರಾದಾಗ ಎದುರಿಸ್ತಕ್ಕಂಥ ಸಾಮರ್ಥ್ಯ ನಮ್ಮ ವೈವಾಹಿಕ ಜೀವನದಲ್ಲಿ ಬರುತ್ತೆ. ಇಂಥ ಕಡೆ ಏನಾದರೂ ಕೂಡ ಚಂದ್ರ ಬಂದಾಗ ಅವ್ರಿಗೆ ಯಾವಾಗಲೂ ಕೂಡ ಅವರು ಸಾಮರ್ಥ್ಯವನ್ನು, ಕಾಲವನ್ನು ನೋಡಿ, ಅವಕಾಶವನ್ನು ನೋಡಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಕಾಶವನ್ನು ನೋಡಿ 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 ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಚಂದ್ರ ತೃತೀಯದಲ್ಲಿದ್ದು ಅವನು ಬಲಹೀನನಾದರೆ ಮೊದಲು ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಹಾಳಾದರೆ ಎಲ್ಲಿ ಪರಾಕ್ರಮ ಇರುತ್ತೆ? ಸೊ ಆರೋಗ್ಯ ಹಾಳಾಗುತ್ತೆ. ಮಾತಾಡ್ತಾರೆ ಅಂದರೆ ಕಡ್ಡಿ 2 ತುಂಡಾಗಬೇಕು ಅಷ್ಟೇ. ನೀನಿದ್ರೆ ಇರ್ಬೋದು, ಹೋದ್ರೆ ಆಗ್ಬೋದು ಅಂತಾರಂದರೆ 3ನೇ ಮನೆಯಲ್ಲಿ, ಅದಕ್ಕೆ ಕಮ್ಯುನಿಕೇಶನ್ ಅಂತ ಹೆಸರು. ಅಂದರೆ ಸಂವಹನ ಅಂದರೆ 3rd ಹೌಸ್. ಯಾವಾಗಲೂ ಕೂಡ 3ನೇ ಮನೆಯನ್ನು ಸಂವಹನ ಅಂತ ಕರಿತೀವಿ. ಹಾಗೆ ಮಾತುಕತೆ ಬರುತ್ತೆ. ಗಂಡ ಹೆಂಡತಿ ನಡುವೆ ಕಾನ್ವರ್ಸೇಷನ್ ಆಗಿರ್ತದೆ ಅಂತಂದರೆ ಅವರ 3ನೇ ಮನೆ ನಿರ್ಧಾರ ಮಾಡುತ್ತೆ. ಆ 3ನೇ ಮನೆಯಲ್ಲಿ ಚಂದ್ರ ಏನಾದರೂ ಬಲವಾಗಿದ್ದರೆ ಇಟ್ಸ್ ಮ್ಯಾನೇಜಬಲ್. ಚಂದ್ರ ಏನಾದರೂ ಕೂಡ ಬಲಹೀನನಾಗಿ ತೃತೀಯದಲ್ಲಿ ಇದ್ದರೆ ಕಟುಕ ಭಾಷೆ ಅಂತ ಹೆಸರು ಅಷ್ಟೇ. ಆಗಲ್ವಾ? ಆಗಲ್ಲ. ನಾನು ಆಗಲ್ಲ ಅಂದರೆ ಆಗಲ್ಲ. ಏನಾದರೂ ಮಾಡ್ಕೊಳ್ಳಿ, ನಾನು ಮಾಡೋಕ್ಕಾಗಲ್ಲ. ಅವಾಗ ಜಗಳ ಬರುತ್ತೆ, ಬರಲ್ವೋ? ಜಗಳ ಬರುತ್ತೆ. ಅಂದರೆ ತೃತೀಯ ಸ್ಥಾನದಲ್ಲಿ ಚಂದ್ರ ಪಾಪನಾಗಿರಬಾರ್ದು, ಅವನು ಶುಭನಾಗಿ ಇರಬೇಕು ಅಂತ. ಆಮೇಲೆ ಅವರು ನೀತಿ, ಅವರು ಹೇಳೋದೇ ಒಂದು, ಇವರು ಮಾಡೋದೇ ಒಂದು. ಅಂದರೆ ಅವರ ಮನೆಯವರ ಸಂಸಾರದ ನೀತಿ ನಿಯಮಗಳಿಗೂ ಇವರ ನೀತಿ ನಿಯಮಗಳಿಗೂ ಒಂದಕ್ಕೊಂದು ಸಂಬಂಧವೇ ಇರಲ್ಲ. ನೋಡಮ್ಮ, ನಮ್ಮ ಮನೆತನ ಹೀಗೆ, ನೀನು ಹೀಗಿರಬೇಕು ಅಂದರೆ ಅವ್ರು ಇರಲ್ಲ. ಟೋಟಲ್ ಆಪೋಸಿಟ್ ಆಗಿರ್ತಾರೆ. ಅವಾಗ ತೃತೀಯ ಸ್ಥಾನದಲ್ಲಿ ಚಂದ್ರ ಬಲಹೀನನಾಗಿದ್ದರೆ ಅಂತ. ಆನಂತರ ಅವರು ಈ ತೃತೀಯ ಸ್ಥಾನದಲ್ಲಿ ಚಂದ್ರ ಇದ್ದರೆ ನೀವು ಕಾಲನ್ನು ಮೇಲು ಮಾಡಿ ತಲೆಯಿಂದ ಕೆಳಗೆ ಮಾಡಿ 330 ದಿನ ತಪಸ್ಸು ಮಾಡಿದ್ರು ಕೂಡ ₹1 ನಿಮ್ಗೆ ಕೊಡಲ್ಲ. ಅವರು ಜಿಪುಣರು ಅಂತ. ಯಾರು? ತೃತೀಯ ಸ್ಥಾನದ ಚಂದ್ರ ಇದ್ದರೆ. ಆದರೆ ಬಲಹೀನನಾಗಿರ್ಬೇಕು. ಆಮೇಲೆ ನಿಮ್ಮ ಜಾತಕವನ್ನು ನೋಡಿಕೊಂಡು ಅಲ್ಲಿ ಚಂದ್ರ 3ನೇ ಮನೆಗಿದ್ದರೆ, ಮೊನ್ನೆ ತಾನೇ ಕೊಟ್ಟೆ 50,000 ನೋಡು ಜಿಪುಣ ಅಂತಾರಲ್ಲ, ಅನ್ನೋಂಗಿಲ್ಲ. ಅಂದರೆ ಅವನು ಬಲಹೀನನಾಗಿದ್ದರೆ ಸುಮ್ಮನೆ ನಿಮ್ಮಲ್ಲಿ ದುಡ್ಡಿದೆಲ್ಲ ನಾನು ನೋಡ್ಕೊಡ್ತೀನಿ ಕೊಡಿದ್ರು ಕೊಡಲ್ಲ ಅವರು. ನಿಮ್ಮ ದುಡ್ಡು ನಮ್ಗೆ ಬೇಡ, ಸುಮ್ಮನೆ ಜಸ್ಟ್ ನೋಡ್ತೀವಪ್ಪ ಅಂದರೆ ತೋರಿಸಲ್ಲ. ಇನ್ನೊಂದು, ಬ್ಯಾಂಕಲ್ಲಿರ್ತಕ್ಕಂಥ ಹಣಕಾಸು ಏನಾದರೂ ಕೂಡ ಹಿಡನ್ ಮಾಡ್ತಾರೆ ಗೊತ್ತಾ, ತೋರಿಸಲ್ಲ. ಅವರು ಏನಿದ್ರು ಹೇಳೋದಿಲ್ಲ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನನ್ನ ಸ್ಯಾಲ್ರಿ ಎಷ್ಟು ಅಂತ ಹೇಳಲ್ಲ. ಅಂದರೆ ಜಿಪುಣರು. ಎಲ್ಲಿ ಹಣಕಾಸು ಕೊಡೋದಿರಲಿ ಅವರು ತೋರಿಸ್ಲಿಕ್ಕೆ ಕಷ್ಟ ಆಗ್ತದೆ ತೃತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಅಂತ. ಆಮೇಲೆ ಈಗ ತೃತೀಯ ಸ್ಥಾನದಲ್ಲಿ ಯಾರೋ ಪೋಷಕರು ಅಥವಾ ಯಾರೋ ಒಬ್ಬರು ಸಹಾಯ ಮಾಡಿರ್ತಾರೆ. ಆ ಸಹಾಯ ಮಾಡಿದಾಗ, ಸಹಾಯ ತಗೊಂಡಾಗ ಅಷ್ಟೇ ಅವ್ರಿಗೆ ಜ್ಞಾಪಕ ಇರುತ್ತೆ. ಸೊ ಹೇಳ್ತಾರೆ, ನೋಡು ನಾನು ನಿನ್ಗೆ ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಲ್ಲ, ಅವಾಗ ನೀನು ಸಹಾಯ ಮಾಡಿದ್ದೀನಿ ಅಂದರೆ ನಿನಗೆ ಬೇಕಾಗಿತ್ತು ಮಾಡಿದೆ, ಇಷ್ಟೇ. ಕೃತಜ್ಞತೆ ಅನ್ನೋದು ಪಾರ್ಟ್ ಆಗುತ್ತೆ. ಯಾವ ತೃತೀಯ ಸ್ಥಾನದಲ್ಲಿ ಚಂದ್ರ ಬಲಹೀನನಾಗಿ ಪಾಪಿಯಾಗಿ ಬಂದಾಗ, ಅಂದರೆ 6-8 ಮನೆ ಅಧಿಪತಿಯಾಗಿ ಅವನಲ್ಲಿ ಕೂತ್ಕೊಂಡಾಗ ಕೃತಜ್ಞತೆ ಬಿಟ್ಟು ಹೋಗುತ್ತೆ. ನೋಡು, ನಾನು ಮದುವೆಯಲ್ಲಿ ನಿಂಗೆಲ್ಲ ಖರ್ಚು ನಾನು ಇಟ್ಕೊಂಡು ಮದುವೆ ಮಾಡಿಲ್ವಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ಹುಡುಗಿ ಬೇಕಾಗಿತ್ತು ಮಾಡ್ಕೊಂಡ್ಯಪ್ಪ,
ಈ ಮಾತು ಹೇಗೆ ಯಾವಾಗ ಬರುತ್ತೆ? ಆ ತೃತೀಯ. ಹುಡುಗನ ಹೇಳ್ಬೋದು ಏನಂತ, ನೋಡಿ ನಾನು ನಿಮ್ಮನ್ನು ಎಷ್ಟು ಇಷ್ಟಪಟ್ಟು ಮಾಡ್ಕೊಂಡಿದ್ರೆ ನಾನು ಸ್ವಲ್ಪ ದುಡ್ಡು ಕಷ್ಟ ಚೆನ್ನಾಗಿ ಓದ್ಕೊಂಡಿದ್ದೆ, ನೀನು ಮಾಡ್ಕೊಂಡೆ ಅಂದರೆ ಆ ಕೃತಜ್ಞತೆಯನ್ನು ಅವ್ರು ಅಲ್ಲಿಗೆ ಬಿಟ್ಬಿಡ್ತಾರೆ. ಅದನ್ನು ಅವರು ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇರಬೇಕು. ಯಾರು? ತೃತೀಯ ಸ್ಥಾನ ಚಂದ್ರ ಇದ್ದಾಗ. ಇನ್ನು ಚತುರ್ಥ ಸ್ಥಾನ ಅಂತ ಕರಿತೀವಿ. ಚತುರ್ಥ ಸ್ಥಾನ ಅಂದರೆ ಅದಕ್ಕೆ ನೆಮ್ಮದಿ ಅಂತ ಹೆಸರು. ಚಂದ್ರನು ಕೂಡ ನೆಮ್ಮದಿಗೆ ಕಾರಕ, ತೃತೀಯ ಸ್ಥಾನವೂ ಕೂಡ ನೆಮ್ಮದಿ. ಅಂತಹ ನೆಮ್ಮದಿ ಅಂತ ಬಂದಾಗ ಆ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಅವರು ಇವತ್ತು ಆಗಿದ ವಸ್ತ್ರವನ್ನು ಇನ್ನು ಜೀವನದಲ್ಲಿ ಅವ್ರು ಹಾಕಬೇಕಾದ್ರೆ ಬಹಳ ಬೇಸರ ಮಾಡ್ಕೋತಾರೆ. ಅಂದರೆ ಒಂದು ಸಾರಿ ತೊಟ್ಟಂಥ ಒಡವೆಯನ್ನು ಅವ್ರು ಮುಟ್ಟಲ್ಲ. ಒಂದು ನೆಕ್ಲೆಸ್ ಇದ್ದರೆ ಇಟ್ಕೊಳ್ಳಲ್ಲ, ಒಂದು ರಿಂಗ್ ಇದ್ರೆ ಇಟ್ಕೊಳ್ಳಲ್ಲ. ಅದಕ್ಕೇನಾಗುತ್ತೆ ಅಂದರೆ ಅವರು ಇದು ಬೇಡ, ಸಾಕು, ಇದು ನನಗೆ ಬೇಸರ ಆಯಿತು ಅಂದರೆ ನೀವು ಎಷ್ಟು ತಂದುಕೊಟ್ರೆ ಅವ್ರಿಗೆ ತೃಪ್ತಿ ಆಗಲ್ಲ. ಪರಿವರ್ತನೆ, ಚೇಂಜ್ ಆಗ್ತಾ ಇರುತ್ತೆ. ಆ ಚೇಂಜ್ ಆಗೋದು ಅವ್ರು ಒಳ್ಳೇದಾದ್ರೆ ಅದು ತುಂಬ ಒಳ್ಳೇದಲ್ವ. ಯಾಕಂದರೆ ಅವರು ಯಾವಾಗಲೂ ಕೂಡ ಯಾವಾಗಲೂ ಪರಿವರ್ತನೆ ಜಗದ ನಿಯಮ ಅಂತ ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಸುಖವಾಗಿರ್ಬೇಕು, ಹೆಂಗಿರ್ಬೇಕು, ಒಳ್ಳೆ ಶಿಬಿರ ವಸ್ತ್ರವನ್ನು ಹಾಕಿರ್ಬೇಕು, ನೀಟ್ ಯಾರು ಶುಭವಾಗಿರ್ತಾರೋ ಶುಭವಸ್ತ್ರಗಿರ್ತಾರೋ ಅವ್ರು ನೋಡ್ಲಿಕ್ಕೆ ಯಾವಾಗಲೂ ಕೂಡ ಅವರು ರಾತ್ರಿ ಅವರು ನಿದ್ರೆ ಮಾಡೋವಾಗ ಕೂಡ ಅವ್ರು ಅಲಂಕಾರ ಮಾಡಿ ಮಲ್ಕೋತಾರೆ. ಅಂತಂದರೆ ಚಂದ್ರ ಚತುರ್ಥ ಸ್ಥಾನದಲ್ಲಿದ್ದರೆ ಅವ್ರು ಯಾವಾಗಲೂ ಕೂಡ ಬಹಳ ಶುಭವಾಗಿರ್ತಾರೆ, ಶುಭ ವಸ್ತ್ರವನ್ನು ಹಾಕ್ತಿರ್ತಾರೆ. ಹೊಸ ವಸ್ತ್ರವನ್ನು ಹೊಸ ಒಡೆಯೋದು ತುಂಬ ಆಸೆ ಪಡ್ತಾರೆ. ಅದು ಶಾಪಿಂಗ್ ಅಂತ ಏನು ಕರಿತೀರೋ ನೀವು, ಅದನ್ನು ಅವ್ರು ಹೆಚ್ಚು ಮಾಡ್ತಾ ಹೋಗ್ತಾರೆ. ಸೊ ಆ ಕ್ರೇಜ್ ಮೂಲ ಕಾರಣ ಇದು ನಾಲ್ಕನೇ ಮನೆಯಲ್ಲಿ. ಯಾಕೆ ಸುಖ, ಅದು ಅದೇ ನೆಮ್ಮದಿ. ಅವ್ರ ನೆಮ್ಮದಿಗೆ ಏನು ಬೇಕೋ ಮಾಡ್ಕೊತಾ ಇರ್ತಾರೆ. ಚತುರ್ಥ ಸ್ಥಾನ ನೆಮ್ಮದಿ ಸ್ಥಾನ, ಚತುರ್ಥ ಸ್ಥಾನ ಸುಖ ಸ್ಥಾನ, ಚತುರ್ಥ ಸ್ಥಾನ ಎಲ್ಲ ಭೋಗ ಭಾಗ್ಯಗಳು ಕೊಡ್ತಕ್ಕಂಥ ಸ್ಥಾನ. ಯಾವುದು? ನಾಲ್ಕನೇ ಮನೆ. ಇಂದ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದರೆ ಅವರು ಒಂದು ಸಾರಿ ಡಿಸೈಡ್ ಮಾಡಿದ್ರು ಅಂದರೆ ಯಾವ ಕಾರಣಕ್ಕೂ ಬದಲು ಮಾಡಲ್ಲ. ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂದರೆ ಅವರು ಹೋಗ್ತಾರೆ. ನಾನು ಇಂಥ ಹುಡುಗನ್ನೇ ಮದುವೆ ಮಾಡ್ಕೊಳ್ಳೋದು ಅಂದರೆ ಅವ್ರು ಮಾಡ್ಕೋತಾರೆ. ಅವರ ಸಂಕಲ್ಪಗಳು, ನಿರ್ಧಾರಗಳು ಅಟಲವಾಗಿ ಸ್ಥಿರ ಭಾವ ಅಷ್ಟೇ. ಹೀಗಂದ್ರೆ ಹೀಗೆ, ಅದಕ್ಕೆ ಅಷ್ಟೋ ಸುಖ ನಂಗೆ ಗೊತ್ತಿಲ್ಲ, ನನ್ನ ಸುಖ ನಾನೇ ಬರ, ನಾನು ಅನುಭವಿಸ್ತೀನಿ ಅಂತಿರ್ತಾರೆ. ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಆನಂತರ ಚತುರ್ಥ ಸ್ಥಾನದ ಚಂದ್ರ ಇದ್ದರೆ ಅವ್ರಿಗೆ ಹೆಚ್ಚು ಧರ್ಮಗಳ ಆಸಕ್ತಿ, ಎಲ್ಲ ಧರ್ಮಗಳು ಪ್ರೀತಿಸ್ತಾರೆ. ಸೊ ನಾವು ಹೀಗಿರಬೇಕು ಅನ್ನೋದಕ್ಕೂ ಬಗ್ಗೆ ಅವ್ರು ತುಂಬ ಗಮನವನ್ನು ಕೊಡ್ತಾ ಇರ್ತಾರೆ. ಚಂದ್ರ ನಾಲ್ಕನೇ ಮನೆಗಿದ್ದರೆ ಬಹಳ ವಿಶೇಷ, ತುಂಬ ಒಳ್ಳೆಯದು. ಅಂಥ ಚತುರ್ಥ ಸ್ಥಾನದಲ್ಲಿ ಏನಾದರೂ ಕೂಡ ಚಂದ್ರ ಪಾಪಿಯಾಗಿ ಬಂದಾಗ ನೆಮ್ಮದಿ ಕೆಟ್ಟೋಗುತ್ತೆ, ವಸ್ತುಗಳಿಗೆ ಕೊರತೆ ಬರುತ್ತೆ. ಅವ್ರು ಯಾವಾಗಲೂ ಕೂಡ ವಸ್ತ್ರಗಳ ಬಗ್ಗೆ, ಒಡವೆ ಬಗ್ಗೆ ಅದರಿಂದ ದುಃಖ ಪಡಬೇಕಾಗತ್ತೆ. ಅವರು ಎಷ್ಟೇ ವಸ್ತ್ರ ಇದ್ದರೂ ಎಷ್ಟೇ ಒಡವೆ ಇದ್ದರೂ ಅವರಿಗೆ ತೃಪ್ತಿ ಅನ್ನೋದಿರಲ್ಲ. ಭೋಗ ಜೀವನದ ಪ್ರಾಪ್ತಿ ಅವ್ರು ಕಳ್ಕೊಳ್ತಾರೆ. ಆ ಕಳ್ಕೊಂಡು ಏನು ಮಾಡ್ತಾರೆ, ಅದರಿಂದ ಅವ್ರ ದುಃಖವನ್ನು ಅನುಭವಿಸ್ತಾ ಆ ಸಂಸಾರದಲ್ಲಿ ಒಂದು ಮಾನಸಿಕ ವ್ಯತ್ಯಾಸವನ್ನು ಅವರು ಪಡ್ಕೋತಾರೆ. ಇದು ಚತುರ್ಥ ಸ್ಥಾನ. ಇನ್ನು ಪಂಚಮ ಸ್ಥಾನ ಅಂತ ಕರಿತೀವಿ, ಅದು ಪುತ್ರಸ್ಥಾನ. ಯಾವಾಗಲೂ ಕೂಡ ಜಾತಕದಲ್ಲಿ ಮಕ್ಕಳು ಆಗ್ತಾರ ಅಂದರೆ ಆ ಪಂಚಮ ಸ್ಥಾನದ ಜಲರಾಶಿ ಆಗಿರಬೇಕು. ಆ ಜಲರಾಶಿ ಆಗಿದ್ದು ಆ ಪಂಚಮದಲ್ಲಿ ಜಲಗ್ರಹ ಇದ್ದರೆ ಅವರಿಗೆ ಬಹು ಸಂತಾನ ಅಂತ, ಅಂದರೆ ಒಂದು ಮಲ್ಟಿಪಲ್ ಮಕ್ಕಳಾಗ್ತಿರ್ತದೆ ಅಂತ, ಅಂದರೆ ಹೆಚ್ಚು ಮಕ್ಕಳು ಕೊಡ್ತಕ್ಕಂಥದ್ದು ಜಲಗ್ರಹಗಳು. ಹಾಗಾಗಿ ಚಂದ್ರ ಶುಭನಾಗಿ ಪಂಚಮದಲ್ಲಿ ಬಂದಾಗ ಒಳ್ಳೆ ಶುಭವಾಗಿರ್ತಕ್ಕಂಥ ಮಕ್ಕಳು, ಯೋಗ್ಯವಾಗಿರ್ತಕ್ಕಂಥ ಮಕ್ಕಳು ಹುಟ್ಟುತ್ತಾರೆ. ಅಂದ್ರೆ ಒಳ್ಳೆ ಸಂತಾನ, ಅಂದರೆ ಯೋಗ್ಯವಾಗಿರ್ತಕ್ಕಂಥ ಮಕ್ಕಳು. 10 ಸಂತಾನ ಆದರೂ ಸರಿ, 2 ಸಂತಾನ ಆದರೂ ಸರಿ, ನಮಗೆ ಯೋಗ್ಯವಾಗಿರ್ತಕ್ಕಂಥ ಸಂತಾನ ಬೇಕು. ಆ ಸಂತಾನ ಹೇಗಿರುತ್ತೆ ಅಂದರೆ ಅವರು 2-3 ತಲೆಮಾರುಗಳಲ್ಲಿ ಹೆಸರು ಮಾಡ್ತಕ್ಕಂಥ, ಕೀರ್ತಿ ಕೊಡ್ತಕ್ಕಂಥ ಸಂತಾನ ಆಗ್ತದೆ ಪಂಚಮದಲ್ಲಿ ಚಂದ್ರ ಶುಭನಾಗಿ ಬಂದಾಗ. ಇನ್ನು ಆದರೂ ಕೂಡ ಈಕೆ ಅಥವಾ ಹುಡುಗಿ ಆಗಲಿ ಅಥವಾ ವರ ಆಗಲಿ ವಧು ಆಗಲಿ, ಈ ವಧುವರರ ಜಾತಕದಲ್ಲಿ ಪಂಚಮದಲ್ಲಿ ಚಂದ್ರ ಯಾರಿಗೇ ಇದ್ರೂ ಕೂಡ ಅವರು ಅತಿ ಉತ್ತಮ ಗುಣವತರಾಗಿರ್ತಾರೆ. ಯಾವಾಗ ಪಂಚಮ ಸ್ಥಾನದಲ್ಲಿ ಅದು ಗುಣಸ್ಥಾನ, ಬುದ್ಧಿಸ್ಥಾನ. ಅಂದರೆ ಒಳ್ಳೆ ಬುದ್ಧಿಯನ್ನ, ಒಳ್ಳೆ ಗುಣಗಳನ್ನ ಅವರು ಕರಗತ ಮಾಡ್ಕೊಂಡಿರ್ತಾರೆ ಪಂಚಮದಲ್ಲಿ ಚಂದ್ರ ಬಂದಾಗ. ಆನಂತರ ಗೌರವಸ್ತ್ರ, ಅವ್ರಿಗೆ ಯಾವಾಗಲೂ ರೆಸ್ಪೆಕ್ಟಲ್, ಅವ್ರಿಗೇನು ನೀವು ದುಡ್ಡು ಕೊಡದಿದ್ರು ಪರವಾಗಿಲ್ಲ, ಅವ್ರಿಗೆ ಚತುರ್ಥ ಸ್ಥಾನದಲ್ಲಿ ದುಡ್ಡು ಕೊಡಬೇಕು. ಪಂಚಮದಲ್ಲಿ ಹಂಗಲ್ಲ. ಪಂಚಮ ಸ್ಥಾನ ಹೆಂಗಿದ್ರೆ ಅವ್ರಿಗೆ ಗೌರವವನ್ನು ಕೊಡಬೇಕು. ಅವ್ರಿಗೆ ನೀವು ಬರೀ ರೆಸ್ಪೆಕ್ಟ್ ಕೊಟ್ಬಿಟ್ಟು ನೀವು ಏನು ಕೊಡ್ತಿದ್ರು ಪರವಾಗಿಲ್ಲ, ಅವ್ರು ಭಾಳ ಖುಷಿಯಾಗಿರ್ತಾರೆ. ಅವ್ರಿಗೆ ಪಂಚಮ ಸ್ಥಾನ ಬುದ್ಧಿವಂತರಿಗೆ ನೀವೇನು ಕೊಡ್ತಿದ್ರು ಪರವಾಗಿಲ್ಲ, ಮರ್ಯಾದೆ ಕೊಟ್ಟರೆ ಸಾಕು. ಅಂತಹ ಒಂದು ಸ್ಥಿತಿ ಈ ಪಂಚಮದಲ್ಲಿ ಚಂದ್ರವನ್ನು ಕೊಡ್ತಾ ಇರ್ತಾನೆ. ಅನಂತರ ಆ ಹಣಕಾಸು ಯಾವಾಗಲೂ ಇರುತ್ತೆ, ನೋ ಡೌಟ್. ಇನ್ನು ಪಂಚಮದಲ್ಲಿ ಏನಂದರೆ ಯಾರು ಪಂಚಮದಲ್ಲಿ ಚಂದ್ರ ಇರ್ತಾನೋ ಅವ್ರ ವ್ಯವಹಾರ ಜ್ಞಾನ ತುಂಬ ಇರುತ್ತೆ. ಯಾಕಂದರೆ ಪಂಚಮ ಸ್ಥಾನ ಬುದ್ಧಿಸ್ಥಾನ. ಅಲ್ಲಿ ಚಂದ್ರ ಬಂದಾಗ ನಾವು ಯಾರಾದ್ರೂ ಕೇಳ್ತಾರೆ, ನಾನು ಈಗ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನ್ನ ಹೆಂಡತಿ ಜೊತೆಯಲ್ಲಿ ಪಾರ್ಟ್ನರ್ ಮಾಡ್ಕೋಬೋದಾ ಅಂದರೆ, ಅಥವಾ ನನ್ನ ಗಂಡ ಈಗ ಪಾರ್ಟ್ನರ್ ತೊಗೋಬೋದಾದರೆ ಪಂಚಮದಲ್ಲಿ ಚಂದ್ರ ಇದ್ದಾಗ ನಾವು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೋಬೋದು. ಅದು ಪಂಚಮ ಸ್ಥಾನ ಪ್ರಜಾಭಾವ ಅಂತ ಹೇಳುತ್ತೆ. ಆ ಪ್ರಜೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಈ ಚಂದ್ರನಿಗಿರೋದ್ರಿಂದ ಚಂದ್ರ ಪಂಚಮದಲ್ಲಿ ಬಂದಾಗ
ಪಂಚಮ ಸ್ಥಾನ ನಮ್ಮ ಬುದ್ಧಿ ಸ್ಥಾನ, ಪಂಚಮ ಸ್ಥಾನ ವ್ಯವಹಾರ ಸ್ಥಾನ, ಪಂಚಮ ಸ್ಥಾನ ನಮ್ಮ ಪರಿಸರ ತೋರಿಸುತ್ತೆ. ಅಂಥ ಕಡೆ ಚಂದ್ರ ಶುಭರಾಗಿ ಬಂದಾಗ ಅವರು ವ್ಯವಹಾರ ಜ್ಞಾನವನ್ನು ಚೆನ್ನಾಗಿ ನೋಡ್ಕೋತಾರೆ. ಯಾರಾದರೂ ಈ ಚಿಟ್ ಫಂಡ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಹೆಣ್ಮಕ್ಳು, ಆ ಚಿಟ್ ಫಂಡ್ ಮಾಡೋದಾಗ್ಲಿ, ಅಂತಹ ಯಾರಾದರೂ ಹಣಕಾಸಿನ ವ್ಯವಹಾರ ಮಾಡ್ತಾರೆ ಅಂದರೆ ಆ ವ್ಯವಹಾರಕ್ಕೆಲ್ಲ ಪಂಚಮದಲ್ಲಿ ಚಂದ್ರ ಇನ್ವೆಸ್ಟ್ಮೆಂಟ್, ಪಾರ್ಟ್ನರ್ಶಿಪ್, ಈ ರೀತಿಯಾಗಿ ಏನು ಬೇಕೋ ಮಾಡ್ಕೋಬಹುದು. ಪಂಚಮ ಸ್ಥಾನ ಚಂದ್ರ ಅಂದ್ರೆ ಬುದ್ಧಿ ಇರೋದ್ರಿಂದ, ಬುದ್ಧಿ ಇರೋನು ಯಾವತ್ತೂ ಕೂಡ ಕೆಡೋಲ್ಲ. ಅಂತಹ ಪಂಚಮದಲ್ಲಿ ಚಂದ್ರ ಬಂದಾಗ ಇವರು ಶುಭವನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ಶ್ರೀಶಂಕರ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಆದವರಂತಹ ಪ್ರೊಫೈಲ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕ್ಲಿಪ್ಪಿಂಗ್ ಮುಖೇನ ನೋಡಿ ತಿಳಿಯೋಣ. ವೆಂಕಟೇಶ್ವರನ್ ನಾರಾಯಣನ್, SSM 4588, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ HR ಪ್ರೊಫೆಷನ್. ರಾಜೇಶ್ವರಿ ಸುಲಿಯನಾಯಗಂ, SSM 94170, ಕ್ಯಾಸ್ಟ್ ಪಿಲ್ಲೈ, ಆಕ್ಯುಪೇಷನ್ ನಾಟ್ ವರ್ಕಿಂಗ್. ಸಾಯಿರಾಮ್ ಕಣ್ಣನ್, SSM 81869, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಸಾಫ್ಟ್ವೇರ್ ಇಂಜಿನಿಯರ್. ಆನಂದ್ ರಾಜಗೋಪಾಲನ್, SSM 45041, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಸೇಲ್ಸ್ ಪ್ರೊಫೆಷನಲ್. ಚಿಂತಕ್ ಭಟ್, SSM 84304, ಕ್ಯಾಸ್ಟ್ ಬ್ರಾಹ್ಮಿನ್ ಭಟ್, ಆಕ್ಯುಪೇಷನ್ ಬಿಸ್ನೆಸ್ ಪರ್ಸನ್. ಗುರು ರಾಘವೇಂದ್ರನ್, SSM 57479, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ, ಆಕ್ಯುಪೇಷನ್ ಸಾಫ್ಟ್ವೇರ್ ಇಂಜಿನಿಯರ್. ಆನಂದ್, SSM 24105, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಬಿಸ್ನೆಸ್. ಶಂಕರಕೃಷ್ಣನ್ ಮಹಾದೇವನ್, SSM 89156, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಮೆಕ್ಯಾನಿಕಲ್ ಇಂಜಿನಿಯರ್. ಶ್ರೀರಾಮ್, SSM 83883, ಕ್ಯಾಸ್ಟ್ ಬ್ರಾಹ್ಮಿನ್ ವಡಮ, ಆಕ್ಯುಪೇಷನ್ ಆಫೀಸ್ ಅಡ್ಮಿನ್. ದೀಪ್ತಾ ರಾಮನ್, SSM 20971, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಟೀಚರ್. ಭರತ್ ರಾಮ್, SSM 57417, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯಂಗಾರ್, ಆಕ್ಯುಪೇಷನ್ ಕಂಪ್ಯೂಟರ್ಸ್ IT. ವಿದ್ಯಾಶಂಕರನ್, SSM 87671, ಕ್ಯಾಸ್ಟ್ ಬ್ರಾಹ್ಮಿನ್ ವಡಮ, ಆಕ್ಯುಪೇಷನ್ ಸೆಲ್ಫ್ ಎಂಪ್ಲಾಯ್ಡ್. ರಾಮನಾಥನ್ ಸಂಗಮೇಶ್ವರನ್, SSM 76672, ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ತ, ಆಕ್ಯುಪೇಷನ್ ಮೆಕ್ಯಾನಿಕಲ್ ಇಂಜಿನಿಯರ್. ನಟರಾಜನ್, SSM 91387, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಬಿಸ್ನೆಸ್ ಪರ್ಸನ್. ಶ್ರೀನಿವಾಸನ್ ರಘುಪತಿ, SSM 87095, ಕ್ಯಾಸ್ಟ್ ಬ್ರಾಹ್ಮಿನ್ ಗುರುಕಲ್, ಆಕ್ಯುಪೇಷನ್ ಸೆಲ್ಫ್ ಎಂಪ್ಲಾಯ್ಡ್. ಗೋಪಾಲ, SSM 4846, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಫ್ಲೈಟ್ ಅಟೆಂಡೆಂಟ್. ಜಯಲಕ್ಷ್ಮಿ, SSM 79489, ಕ್ಯಾಸ್ಟ್ ನಾಯ್ಡು, ಆಕ್ಯುಪೇಷನ್ ಟೀಚರ್. ಗಣೇಶ್, SSM 82494, ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ತ, ಆಕ್ಯುಪೇಷನ್ ಎಂಪ್ಲಾಯ್ಡ್ ಇನ್ ಪ್ರೈವೇಟ್. ರಾಘವೇಂದ್ರ ರಮಾಮೂರ್ತಿ, SSM 89892, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ. ಶೇಷಾದ್ರಿ, SSM 90131, ಕ್ಯಾಸ್ಟ್ ಬ್ರಾಹ್ಮಿನ್ ಸ್ಮಾರ್ತ, ಆಕ್ಯುಪೇಷನ್ ಬಿಸ್ನೆಸ್ ಅಡ್ಮಿನ್. ಪೊನ್ನುರಾಜ್ ಆರುಮುಗಂ, SSM 89684, ಕ್ಯಾಸ್ಟ್ ಕೊಂಗುವೇಲಾಲ ಗೌಂಡರ್. ಮುರಳಿ ಶ್ರೀಧರ್, SSM 89493, ಕ್ಯಾಸ್ಟ್ ಮುದಲಿಯಾರ್, ಆಕ್ಯುಪೇಷನ್ IT ಟೆಲಿಕಾಂ ಪ್ರೊಫೆಷನ್. ವೈದ್ಯನಾಥನ್ ವಿಶ್ವನಾಥನ್, SSM 4648, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಮ್ಯಾನೇಜರ್. ಈರಪ್ಪ ಕಂಬಾಲೆ, SSM 89674, ಕ್ಯಾಸ್ಟ್ SC, ಆಕ್ಯುಪೇಷನ್ ಕಾಂಟ್ರಾಕ್ಟರ್. ಶಿವಸೈಲಂ ಸತ್ಯವಾಗೀಶ್ವರನ್, SSM 93911, ಕ್ಯಾಸ್ಟ್ ಬ್ರಾಹ್ಮಿನ್ ಅಯ್ಯ, ಆಕ್ಯುಪೇಷನ್ ಪ್ರೊಡಕ್ಷನ್ ಪ್ರೊಫೆಷನಲ್. ಜಯಕುಮಾರ್, SSM 85696, ಕ್ಯಾಸ್ಟ್ ನಾಯ್ಡು, ಆಕ್ಯುಪೇಷನ್ ಡಾಕ್ಟರ್. ರಾಮಚಂದ್ರ ಶೇಷಾಗಿರಿ, SSM 2446, ಕ್ಯಾಸ್ಟ್ ಬ್ರಾಹ್ಮಿನ್ ಮಾಧ್ವ, ಆಕ್ಯುಪೇಷನ್ ಮ್ಯಾನೇಜರ್. ಕಲ್ಯಾಣ್ ಅರುಣಾಚಲಂ, SSM 94410,
caste Brahminaya, occupation IT, telecom profession. Dhruvarakan Krishnan, SSM 84967, caste Brahmin Iyengar, occupation business person. Satyanarayanan Satish, SSM 92649, caste Brahmin Iyer, occupation software engineer. Vishwanathan, SSM 87320, caste Brahmin Iyer, occupation self-employed. Dandapani, SSM 84213, caste Sengunda Mudaliyar, occupation doctor. ವೀಕ್ಷಕರೇ, ಕ್ಲಿಪ್ಪಿಂಗ್ ನ ನೋಡ್ಕೊಂಡ್ ಬಂದ್ರಲ್ವಾ? ಶ್ರೀಶಂಕರ ಮ್ಯಾಟ್ರಿಮೋನಿ ವಧುವರ ಆಕಾಂಕ್ಷಿಗಳಿಗೆ ಹೊಸದೊಂದು ಸುವರ್ಣಾವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ. ಹೇಗೆ? ಮೆಗಾ ಮ್ಯಾಟ್ರಿಮೋನಿ ಮೀಟ್ ಮುಖೇನ. ಈ ಬಾರಿ ಚೆನ್ನೈನ ಚೆಟ್ಪೇಟ್ನಲ್ಲಿರುವಂತಹ ಶಂಕರಾಲಯಂನಲ್ಲಿ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಅನ್ನ ಆಗಸ್ಟ್ 29 ಹಾಗೂ 30ನೇ ತಾರೀಕು ಆಯೋಜಿಸಲಾಗಿದೆ. ನೀವೆಲ್ಲರೂ ಕೂಡ ಈ ಪ್ರಾಂತಕ್ಕೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ವಧುವರ ಆಕಾಂಕ್ಷಿಗಳಿಗೆ ಬಾಳ ಸಂಗಾತಿಯನ್ನ ಕೊಂಡೊಯ್ಯುವಂತಹ ಸುವರ್ಣಾವಕಾಶವನ್ನ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಮುಖೇನ ಪಡ್ಕೊಳ್ಬಹುದಾಗಿದೆ. ಗುರುಜಿ, ಈಗ ತಿಳಿಸ್ಕೊಡ್ತಾ ಇದ್ರಿ 5ನೇ ಸ್ಥಾನದಲ್ಲಿ ಹೇಗಿರುತ್ತೆ ಯೋಗಕಾರಕನಾಗಿ? ಪಂಚಮ ಸ್ಥಾನ ಬುದ್ಧಿ ಸ್ಥಾನ. ಬುದ್ಧಿ ಬಹಳ ಚುರುಕಾಗಿರುತ್ತೆ ಅಂತ ಹೇಳ್ಬಿಟ್ವಿ, ವ್ಯವಹಾರಸ್ಥರಾಗಿರ್ತಾರೆ ಅಂತ. ಇನ್ನು ಷಷ್ಠ ಸ್ಥಾನ ಋಣಸ್ಥಾನ ಅಂತ ಕರೀತಾರೆ. ಯಾರ ಜಾತಕದಲ್ಲಿ ಚಂದ್ರ ಅಶುಭನಾಗಿದ್ದು ಆ ಷಷ್ಠ ಸ್ಥಾನಕ್ಕೆ ಋಣಸ್ಥಾನಕ್ಕೆ ಬಂದಾಗ ಮಾತೃ ಸುಖದಿಂದ ವಂಚಿತರಾಗ್ತಾರೆ, ಮಾತೃ ಸುಖ ಇರೋಲ್ಲ. ಇನ್ನು ವೈವಾಹಿಕ ಜೀವನಕ್ಕೆ ಬಂದಾಗ ಅವರು ಎಷ್ಟೇ ಒಳ್ಳೆ ಸಂಬಂಧವನ್ನು ಮಾಡ್ಕೊಂಡಿದ್ರು, ಗಂಡ ಹೆಂಡತಿ ಎಷ್ಟೇ ಚೆನ್ನಾಗಿದ್ರು, ಮಕ್ಕಳು ಎಲ್ಲ ಇದ್ರೂ ಕೂಡ ಅವ್ರಿಗೆ ನೆಮ್ಮದಿ ಇರೋಲ್ಲ. ಅದಕ್ಕೆ ಯಾಕಂದರೆ ಯಾವುದೋ ಜನ್ಮದಲ್ಲಿ ಒಂದು ಋಣ ಇರುತ್ತೆ, ಆ ಋಣಬಾಧೆ ಅವರನ್ನು ಕಾಡ್ತಾ ಇರುತ್ತೆ. ಚಂದ್ರನ ಮನೆಗಿದ್ದಾಗ ಅವ್ರ ಋಣಬಾಧೆ ಅವ್ರನ್ನ ಕಾಡ್ತಾ ಇರುತ್ತೆ. ಆ ಋಣಬಾಧೆಯಿಂದ ಆರೋಗ್ಯದ ಋಣವನ್ನು ಅವರು ಅಂದರೆ ಋಣ ಅಂದರೆ ಆರೋಗ್ಯದಲ್ಲೇ ಅವ್ರು ತೊಂದರೆ ಅನುಭವಿಸ್ಬೋದು, ಅದು ಸಂಸಾರದಲ್ಲಿ ನೆಮ್ಮದಿಯಲ್ಲಿರ್ಬೋದು. ಯಾವುದೋ ಕಾರಣಕ್ಕೆ ಅವರು 6ನೇ ಮನೆಗೆ ಚಂದ್ರ ಇದ್ದಾಗ ಅವರು ಮನಸ್ಸನ್ನು ಕೆಡಿಸ್ಕೊಂಡು ಅವರು ತೊಂದರೆ ತಾಪತ್ರಗಳನ್ನು ಅನುಭವಿಸ್ತಾ ಇರ್ತಾರೆ. ಇನ್ನೊಂದು, ಆವಾಗ ಹಣಕಾಸು ಅವ್ರು ಕಳೆದೋಗ್ತಾ ಇರುತ್ತೆ. ಪದೇ ಹಣಕಾಸು ಕಳೆದೋಗ್ತಾ ಇರ್ಬೋದು, ಅದು ಪರ್ಸ್ ಕಳೀತಾ ಇರ್ಬೋದು. ಯಾರಿಗೆ ಆವಾಗ ಹಣಕಾಸು ಕಳೆದೋಗ್ತಾ ಇರುತ್ತೋ ಅವ್ರಿಗೆಲ್ಲ 6ನೇ ಮನೆಯಲ್ಲಿ ಚಂದ್ರ ಬಲಹೀನನಾಗಿರ್ತಾನೆ ಅಂತ ಹೇಳ್ಬೋದು. ಆನಂತರ ಈ ಶತ್ರುಕಾಟ ಅಂತ ಹೆಸರು. ಶತ್ರುಕಾಟ ಅಂದ್ರೇನು? ಅವ್ರು ಯಾರಿಗೂ ತೊಂದರೆ ಕೊಡಲ್ಲ, ಇವ್ರ ಮನಸ್ಸಿಗೆ ಫೀಲು ಏನಂತ, ನಮ್ಮ ಮನೆಯಲ್ಲಿ ನನ್ನ ಗಂಡ ನನ್ನ ಕಂಡ್ರೆ ಆಗಲ್ಲ, ಪಾಪ ಅವ್ರು ಒಳ್ಳೆಯವರೇ, ಇವ್ರ ಮನಸ್ಸಿಗೆ ಆ ಥರ ಫೀಲು. ಯಾಕೆಂದರೆ ನೋಡಿ ಅವ್ರು ನೋಡ್ಕೋತಾನೆ, ಇವ್ರು ನೋಡ್ಕೊ, ನಮಗೇನು ನೋಡ್ಕೊಡ್ಲಿಲ್ಲ ಅಂದರೆ ತೃಪ್ತಿ ಇಲ್ಲದಿರ್ತಕ್ಕಂಥ ಜೀವನ ಆಗ್ಬಿಡ್ತದು. ಅವ್ರು ಎಷ್ಟೇ ಚೆನ್ನಾಗಿ ಸಮವಾಗಿ ಕಂಡ್ರು ಇವ್ರಿಗೆಲ್ಲೋ ಒಂದು ಕಡೆ ತೃಪ್ತಿ ಇಲ್ಲ ಅಂತ ಬರುತ್ತೆ. ಅವಾಗ ಏನಾಗುತ್ತೆ, ತೃಪ್ತಿ ಇಲ್ಲ ಅಂತ ಬಂದಾಗ ಅವ್ರು ಆಟೋಮೆಟಿಕ್ ನಮ್ಮ ಶತ್ರುಗಳು ಇವರು ಅಂತ ಅವ್ರಿಗೆ ಬಾಂಡ್ ಆಗಿಬಿಡುತ್ತೆ. ಆದರೆ ಕೆಲವ್ರು ನೋಡ್ಬೋದು, ತಾಯಿ ಮೇಲೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನಮ್ಮ ತಾಯಿಗೆ, ನಮ್ಮ ಅತ್ತೆ ಹೇಗೆ, ನಮ್ಮ ಸೊಸೆ ಹೇಗೆ ಅಂತ. ಈ ಕಂಪ್ಲೇಂಟ್ ಬಂದರೆ ಅರ್ಥ ಏನು? ಚಂದ್ರ ಕೆಟ್ಟರೆ ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತದೆ. ಚಂದ್ರ ಹೆಸರು ಕಂಪ್ಲೇಂಟ್ ಕಾರಕನೂ ಕೂಡ ಹೌದು. ಆನಂತರ ಇನ್ನು 6ನೇ ಮನೆ ಚಂದ್ರ ಇದ್ದರೆ, ಚಂದ್ರ ಅಂತ ಅಂದರೆ 6ನೇ ಮನೆ ರೋಗಸ್ಥಾನ. ಆ ರೋಗದಲ್ಲಿ ಚಂದ್ರ ಬಂದಾಗ ಆ ರೋಗ ಯಾವಾಗಲೂ ಕೂಡ ಅವರನ್ನು ಕಾಡ್ತಾ ಇರುತ್ತೆ. ಅಂದರೆ ಋಣ ಅನುಬಂಧ ಅಂಥೇಳಿ ಆ ರೋಗದ ಋಣವನ್ನು ಕೊಡ್ತಾ ಇರಬೇಕು. ಅವರು ವೈದ್ಯರಿಗೂ ಮೆಡಿಸಿನ್ಗೂ ಅವರು ಹಣಕಾಸನ್ನು. ಸೊ ಲೈಫ್ ಲಾಂಗ್ ಧನಹಾನಿ, ಆರೋಗ್ಯದ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ತೃಪ್ತಿ ಅನ್ನೋದು ಚಂದ್ರನು ಬಲಹೀನನಾಗಿರಬೇಕು, ಚಂದ್ರನು 6ನೇ ಮನೆಗಿರಬೇಕು, ಹೀಗಿಂತ ಪ್ರಶ್ನೆಗಳಲ್ಲಿ ಕಾಡುತ್ತೆ. ಇದು 6ನೇ ಮನೆ. ಆದರೆ ಇನ್ನು ಸಪ್ತಮ ಸ್ಥಾನ ಅಂದರೆ ನಮ್ಮ ಸಬ್ಜೆಕ್ಟ್ ಏನು? ವೈವಾಹಿಕ ಜೀವನದ ಸಬ್ಜೆಕ್ಟ್. ಪ್ರೀತಿ, ಪ್ರೇಮ, ಕಾಮ, ಮೋಹ, ಪ್ರೀತಿ, ಪ್ರಣಯ ಎಲ್ಲ ಸಪ್ತಮದಲ್ಲಿ ಬರೋದು. ಅಂತಹ ಸಪ್ತಮದಲ್ಲಿ ಚಂದ್ರ ಬಂದರೆ ನಾವು ಹೇಳ್ತಿರ್ತೀವಿ, ಈ ಛತ್ರಿ ಅಂತ ಕೇಳಿದ್ರೆ ನೀವು ಪದ, ಛತ್ರಿ ಅಂದರೆ ಅದು ಚತುರ ಅನ್ನೋ ಪದ ಮೋಸ್ಟ್ಲಿ ಛತ್ರಿ ಆಗಿರ್ಬಹುದು ಅಂತ ಹೇಳ್ತಾರೆ. ಚತುರರು ಅಂತ, ಆಹಾ ನಿಮ್ಮ ಯಜಮಾನ್ರ ಬಿಡಮ್ಮ ನಿಮ್ಮ ಹೆಂಡತಿನ ಅಂತಂದರೆ ಏನು ಛತ್ರಿ ಅಥವಾ ಚತುರಗಳು ಅಂತ ಕರೀತಾರೋ, ಸಪ್ತಮದಲ್ಲಿ ಚಂದ್ರ ಬಹಳ ಬಲಾಢ್ಯನಾಗಿದ್ದರೆ ಅವ್ರು ಚತುರರು ಅಂತ ಕರೀತಾರೆ. ಚತುರ, ಅವರೆಲ್ಲದರ ವಿದ್ಯೆಗಳನ್ನು ಬಲ್ಲವರು ಅಂತ ಅವರು. ಹಾಗೆಯೇ ಗಂಡನ ಕಂಡ್ರೆ ಹೆಂಡತಿಗೆ ಪ್ರೀತಿ, ಹೆಂಡತಿ ಕಂಡ್ರೆ ಅವ್ರು ಬಿಟ್ಕೊಡಲ್ಲ ಅಂತ. ಅವ್ರಿಗೆ ಎಷ್ಟೇ ಗಂಡ ಒಳ್ಳೆಯವನಾದ್ರು ಕೆಟ್ಟವನಾದ್ರೂ ಇವ್ರು ಬಿಟ್ಕೊಡಲ್ಲ. ಬಾಂಧವ್ಯ ದೃಢವಾಗಿರುತ್ತೆ. ತನ್ನವರೆಲ್ಲ ತೊರ್ಕೊಂಡ್ರು ಗಂಡನ ಮಾತ್ರ ಬಿಡೋಲ್ಲ. ಅವ್ರು ಎಷ್ಟೇ ತೊಂದರೆ ತಾಪತ್ರೆಗಳ ಸಿಕ್ಕಿದ್ರು ಇವ್ರು ಬಿಡೋಲ್ಲ. ಹೆಂಡತಿಯೂ ಕೂಡ ಅವಳು ಹೇಗಿದ್ರೂ ಕೂಡ ಆರೋಗ್ಯದಲ್ಲಿ ಇಲ್ಲದೆ ಇದ್ರೂ ಅವಳಿಗೆ ಎಷ್ಟೇ ತೊಂದರೆ ತಾಪತ್ರೆ ಬರ್ತಾ ಇದ್ರು ಕೂಡ ಹೆಂಡತಿನ ಮಾತ್ರ ಅವ್ನು ಬಿಡೋಲ್ಲ. ಅಂದ್ರೆ ಒಬ್ಬರಿಗೊಬ್ಬರು ಬಾಂಡಿಸ್ ತುಂಬಾ ಚೆನ್ನಾಗಿರುತ್ತೆ ಸಪ್ತಮದಲ್ಲಿ ಚಂದ್ರ ಇದ್ದಾಗ. ಆನಂತರ ತುಂಬಾ ವಿವೇಕ ಇರುತ್ತೆ. ಎಲ್ಲಿ ವಿವೇಕ ಇರುತ್ತೋ ಅಲ್ಲಿ ಆಟೋಮೆಟಿಕ್ ಅದು ಬಾಂಡಿಸ್ ಬಂದ್ಬಿಡತ್ತೆ. ಅವರು ಪುಣ್ಯವಂತರು ಒಂದಿಸ್ರು.
ಲಗ್ನದಲ್ಲಿ ಸಪ್ತಮಕ್ಕೆ ಚಂದ್ರ ಅವನು ಬಲವಾಗಿರಬೇಕು, ಸಪ್ತಮದಲ್ಲಿ ಚಂದ್ರ ಇರಬೇಕು. ಅವ್ರನ್ನ ಪುಣ್ಯವಂತರು, ಇವರು ಹೇಳ್ತಾರಲ್ಲ, ಓ ಇಂಥ ಗಂಡನ ಪಡೆಗೆ ನೀನು ಪುಣ್ಯ ಮಾಡಿದ್ದೆ, ಇಂಥ ಹೆಂಡತಿನ ಪಡೆಗೆ ನೀನು ಪುಣ್ಯ ಮಾಡಿದ್ದೆ, ಆ ಥರ ಯಾರಾದರೂ ಒಂದು ಮಾತು, ಆ ಪುಣ್ಯವಂತರು ಅಂತ ಮಾತು ಬರುತ್ತೆ ಅಂದರೆ ಸಪ್ತಮದಲ್ಲಿ ಚಂದ್ರ ಇದ್ದಾಗ ಹೇಳ್ತಾರೆ ಪುಣ್ಯವಂತರು ಅಂತ ಹೇಳ್ತಾರೆ. ಓಕೆ, ಪ್ರಾಯಶಃ ಇದು ನಮ್ಮ ಒಂದು ಕಾನ್ಸೆಪ್ಟ್ಗೆ ತುಂಬಾ ಪೂರಕವಾದಂಥದ್ದು. ವೈವಾಹಿಕ ಜೀವನದ ಆಕಾಂಕ್ಷಿಗಳು ಯಾರೇ ಇದ್ರು ಎಲ್ಲರಿಗೂ ಈ ಮಾಹಿತಿ ಬೇಕಾಗುತ್ತೆ. ಇದರ ಇನ್ನಷ್ಟು ಸೂಕ್ಷ್ಮವಾದಂತಹ ಪರಿಚಯ ಮುಂಬರಲಿರುವಂತಹ ಸಂಚಿಕೆಯಲ್ಲಿ ತಾವು ತಿಳಿಸ್ಕೊಡ್ತೀರಾ ಅಂತ ನಾವು ಕೂಡ ಆಶಿಸ್ತೀವಿ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ಕಿರು ವಿರಾಮ. ವೀಕ್ಷಕರೇ, ಚಿಕ್ಕ ವಿರಾಮದ ನಂತರ ನಿಮ್ಮ ನೆಚ್ಚಿನ ಕಲ್ಯಾಣಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಈಗ ಶ್ರೀಶಂಕರ ಮ್ಯಾಟ್ರಿಮೋನಿ ನಿಮಗಾಗಿ ಅಂದ್ರೆ ವಧುವರ ಆಕಾಂಕ್ಷಿಗಳಿಗಾಗಿ ಸುವರ್ಣಾವಕಾಶದ ಒಂದು ತೆರೆಯನ್ನ ತೆರೆದಿದ್ದಾರೆ. ಹೇಗೆ ನಿಮಗಾಗಿ ಒಂದು ಹೊಸದೊಂದು ವೇದಿಕೆ ಸಜ್ಜಾಗ್ತಾ ಇದೆ. ಯಾಕಾಗಿ ಹೀಗೆ? ಮೆಗಾ ಮ್ಯಾಟ್ರಿಮೋನಿ ಮೀಟ್ ನ ಆಯೋಜಿಸ್ತಾ ಇದ್ದೀವಿ. ಇದೇ ಆಗಸ್ಟ್ ಅಂದ್ರೆ ಬರುವಂತಹ ಆಗಸ್ಟ್ ತಿಂಗಳ 29 ಹಾಗೂ 30ನೇ ತಾರೀಕು ಚೆನ್ನೈ ಪ್ರಾಂತ್ಯದಲ್ಲಿರುವಂತಹ ಚೆಟ್ಪೇಟ್ನಲ್ಲಿ ಶಂಕರಾಲಯಂನಲ್ಲಿ ಮೆಗಾ ಮ್ಯಾಟ್ರಿಮೋನಿ ಮೀಟ್ ನ ಆಯೋಜಿಸಲಾಗಿದೆ. ಇದಕ್ಕಾಗಿ ರಿಜಿಸ್ಟ್ರೇಷನ್ಸ್ ಓಪನ್ ಇದ್ದು ತಾವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ಬೆಂಗಳೂರು ಹಾಗೂ ಚೆನ್ನೈನ ಶ್ರೀಶಂಕರ ಮ್ಯಾಟ್ರಿಮೋನಿ ಕಚೇರಿಯ ಸಂಖ್ಯೆಗಳನ್ನ ನೋಟ್ ಡೌನ್ ಮಾಡಿ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ರಿಜಿಸ್ಟ್ರೇಷನ್ ಪ್ರಾಸೆಸ್ ಹಾಗೂ ಆ ಒಂದು ಫಾರ್ಮಾಲಿಟೀಸ್ ನ ಪೂರ್ಣಗೊಳಿಸಬಹುದು. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 08043000999. ಇದು ಬೆಂಗಳೂರಿನ ಕಾಲ್ ಸೆಂಟರ್ ಸಂಖ್ಯೆ ಆಗಿದ್ದು ಶಂಕರ ಮ್ಯಾಟ್ರಿಮೋನಿದು. ಇನ್ನು ಚೆನ್ನೈನ ಸಂಖ್ಯೆ ಈ ವಿಧವಾಗಿದೆ 044269000 ಹಾಗೂ 51. ಸೊ ಈ ಸಂಖ್ಯೆಗೆ ನೀವು ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಅಂದ್ರೆ ಏನು, ಯಾಕಾಗಿ ಚೆನ್ನೈನಲ್ಲಿ ಈ ಬಾರಿ ನಾವು ಆಯೋಜಿಸ್ತಾ ಇದ್ದೀವಿ, ಶಂಕರ ಮ್ಯಾಟ್ರಿಮೋನಿ ವತಿಯಿಂದ ಏನೆಲ್ಲ ಸೌಲಭ್ಯಗಳನ್ನ ನೀಡ್ತಾ ಇದ್ದಾರೆ, ಯಾರಿಗಾಗಿ ಇದು ವಿಶೇಷ ಅವಕಾಶವಾಗಿ ಪರಿಣಮಿಸುತ್ತೆ, ಯಾವ ಒಂದು ಸಮುದಾಯವನ್ನ ಈ ಬಾರಿ ಅವರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಈ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಆಗಮಿಸಿದರೆ ಶ್ರೀಶಂಕರ ಮ್ಯಾಟ್ರಿಮೋನಿ ವತಿಯಿಂದ ಶ್ರೀಯುತ ವಿವೇಕ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ವೈ ಚೆನ್ನೈ ದಿಸ್ ಟೈಮ್ ಅರೌಂಡ್? Firstly, as you know, we had a very tremendous success in the past in August and December. Similarly, by the demand of people in Chennai, and the community of Brahmins is enormous there. So we concentrated on Chennai, and especially in August 29 and 30, we are just conducting the meet in the month of August. Because people requested us, we started receiving a lot of emails, a lot of calls. Al Madi anta kelkondru. So we thought, let us try it in Chennai anta. And also it's one platform for all the brides and grooms to meet in one platform and also avail a lot of services and find their life partner. ಡೆಫಿನೆಟ್ಲಿ. ಸೊ ಲೈಫ್ ಪಾರ್ಟ್ನರ್ನ ಹುಡುಕುವುದರ ಜೊತೆಗೆ ಲಾಸ್ಟ್ ಟೈಮ್ ಅರೌಂಡ್ ನಾವು ಗಮನಿಸಿದಾಗ ಆಗಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಫ್ರೀಡಮ್ ಪಾರ್ಕ್ ನಲ್ಲಿ ಆಯೋಜನೆ ಮಾಡಿದಂತಹ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಇರ್ಬೋದು, ಇಟ್ ವಾಸ್ ಲೈಕ್ ಎ ಕಂಪ್ಲೀಟ್ ವೆಡ್ಡಿಂಗ್ ಫೇರ್. ಈ ಬಾರಿ ಅದೇ ತರದ ಫೆಸಿಲಿಟೀಸ್ ನೀವು ಚೆನ್ನೈಯಲ್ಲಿ ಕೂಡ ಕೊಡ್ತಾ ಇದ್ದೀರಾ? Yes, it is same as what we have provided in August and December. So wedding fair ತರಾನೇ ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಅನ್ನೋ ಕಾನ್ಸೆಪ್ಟ್ ನಮಗೆ ಹಿಟ್ ಆಗಿರೋದ್ರಿಂದ ಆ ಕಾನ್ಸೆಪ್ಟ್ನೇ ನಾವು ಕಾನ್ಸಂಟ್ರೇಟ್ ಮಾಡಿದ್ದೀವಿ ಈ ಸತಿ. ಓಕೆ, ಸೊ ದಿಸ್ ಟೈಮ್ ಅರೌಂಡ್ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ನೀವು ಬ್ರಾಹ್ಮಣ ಸಮುದಾಯದವರ ಮೇಲೆ ನೀವು ಡಿಪೆಂಡ್ ಆಗ್ತಾ ಇದ್ದೀರಾ? It is the entire 2 days is only for Brahmin community. ಸೊ ಲಾಸ್ಟ್ ಟೈಮ್ ಕೂಡ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಬ್ರಾಹ್ಮಣ ಸಮುದಾಯದವರು ಅನೇಕರು ಬಂದು ನೀವೇ ಹೇಳ್ದಂಗೆ ಬಾಳ ಸಂಗಾತಿಯನ್ನ ತಮ್ಮದಾಗಿಸ್ಕೊಂಡು ಹೋಗಿದ್ರು ಈ ವೇದಿಕೆಯಲ್ಲಿ. ಈ ಸಲ ಸ್ಪೆಷಲೈಸ್ಡ್ ಫೆಸಿಲಿಟೀಸ್ ಅಂತ ಏನಾದರೂ ಇದೆಯಾ? ಅಲ್ಲೇ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇರ್ಬೋದು ಅಥವಾ ಇಲ್ಲೇ ಮಾಡ್ಕೋಬೇಕಾ? ಏನೆಲ್ಲ ಒಂದು ಸ್ಪೆಷಾಲಿಟೀಸ್ ನ ಇನ್ಕ್ಲೂಡ್ ಮಾಡಿದಿರಾ? ಆಸ್ ಆಫ್ ನಾವು ನೀವು ಹೇಳ್ದಂಗೆ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಅನ್ನೋ ಪ್ರಾಸೆಸ್ ನಾವಿನ್ನ ಯೋಚನೆ ಮಾಡಿಲ್ಲ. ಬಿಕಾಸ್ ಆ ಮಿನಿಟ್ ಅಲ್ಲಿ ನಮಗೆ ಲಾಟ್ ಆಫ್ ಪೀಪಲ್ ಕಮ್ ಇನ್ ಟು ದಟ್ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್. ಸೊ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಟು ರಿವೀಲ್ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್. ಅದಲ್ಲದೆ ಈ ಸತಿ ನಮಗೆ ಎಮಿನೆಂಟ್ ಆಸ್ಟ್ರಾಲಜಿಸ್ಟ್, ಯೂಶಲಿ ನಮ್ಗೆ 2 ಇಲ್ಲ 3 ಇರ್ತಾ ಇದ್ರು, ಬಟ್ ದಿಸ್ ಟೈಮ್ ವಿರ್ ಪ್ಲಾನಿಂಗ್ ಫಾರ್ ಕಂಪ್ಲೀಟ್ ಆಸ್ಟ್ರೋ ಸರ್ವಿಸಸ್ ಅಬೌಟ್ 4 to 5 ಆಸ್ಟ್ರಾಲಜಿಸ್ಟ್. ಆ ಸ್ಪಾಟ್ ಅಲ್ಲೇ ದೇ ಕೆನ್ ಅವೇಲ್ ಆಸ್ಟ್ರೋ ಸರ್ವಿಸಸ್ ಕೂಡ. ಓಕೆ, ಸೊ ಇದು ಒಂದು ಬಹಳ ವಿಶೇಷವಾದಂತಹ ಜ್ಯೋತಿಷ್ಯ ಮಂಟಪ ಟೈಪ್ ಯು ಆರ್ ಮೇಕಿಂಗ್ ಒನ್ ಸ್ಪೆಷಲ್ ಡೆಸ್ಕ್ ಓನ್ಲಿ ಟು ಆಫರ್ ದ ಆಸ್ಟ್ರೋ ಸರ್ವಿಸಸ್. ಓಕೆ, ಇನ್ನು ನಾವು ಹೇಗೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ? ಸಮ್ ಫಾರ್ಮಾಲಿಟೀಸ್ ನ ನಾವು ಮಾಡ್ಕೋಬೇಕು ಅಂದ್ರೆ ಪ್ರಿಯರ್ ಹೌ ಶುಡ್ ವಿ ಬಿ ಪ್ರಿಪೇರ್ಡ್? ಫಸ್ಟ್ಲಿ ಚೆನ್ನೈಲಿ ನಮ್ದು 2 ಆಫೀಸ್ ಇದೆ. ಒಂದು ಅಣ್ಣಾನಗರ್ ಮತ್ತೆ ಮಡಿಪಾಕಮಲ್ಲಿ. ದೇ ಕ್ಯಾನ್ ಸ್ಟ್ರೇಟ್ ಅವೇ ವಾಕ್ ಇನ್ ಟು ಅವರ್ ಆಫೀಸ್, ರಿಜಿಸ್ಟರ್ಡ್ ಫಾರ್ ಮೆಗಾ ಮ್ಯಾಟ್ರಿಮೋನಿ ಮೀಟ್.
ಅದಲ್ಲದೆ ಕೂಡ ಇಫ್ ದೇ ವಾಂಟ್ ಟು ಗೋ ಟು ದೇರ್ ಪ್ಲೇಸ್, ಇಟ್ ಇಸ್ ವೆರಿ ರೇರ್ ಕೇಸ್ ಸಿನಾರಿಯೋ, ಬಿಕಾಸ್ ಜಸ್ಟ್ ಫಾರ್ ನಾವು ಮೆಗಾ ಮ್ಯಾಟ್ರಿಮೋನಿ ರಿಜಿಸ್ಟ್ರೇಷನ್ಗೋಸ್ಕರ ವಿ ಯೂಸ್ಲಿ ಡೋಂಟ್ ಗೋ, ಬಟ್ ದಿಸ್ ಟೈಮ್ ವಿ ಆರ್ ಡೂಯಿಂಗ್ ಇಟ್ ಇನ್ ಚೆನ್ನೈ ಬಿಕಾಸ್ ವಿ ಆರ್ ಗೆಟಿಂಗ್ ಲಾಟ್ ಆಫ್ ರೆಸ್ಪಾನ್ಸಸ್. ಸೊ ದೀಸ್ ಆರ್ ದ 2 ways that they can register for us, or else they can call our Bangalore head office. We will take the registration. ಮುಖ್ಯವಾಗಿ ನಮ್ಮ ವೆಬ್ಸೈಟ್ www.srishankaramatrimony.com, ನಮ್ಮ ವೆಬ್ಸೈಟ್ಗೆ ಹೋದರೆ ಅವರೇ ಎಲ್ಲ ಡೀಟೇಲ್ಸ್ ಅಲ್ಲೇ ಇದೆ. ಸೊ ರಿಜಿಸ್ಟರ್ ಮಾಡ್ಕೊಬೋದು. ರೈಟ್ ಇನ್ ದ ಹೋಮ್ ಪೇಜ್ ಮೆಗಾ ಮ್ಯಾಟ್ರಿಮೋನಿ ಮೀಟ್ ರಿಜಿಸ್ಟರ್ ನಾವು ಅಂತ ಆಪ್ಷನ್ ಇದೆ. ಜಸ್ಟ್ ಕ್ಲಿಕ್ ಆನ್ ದಟ್, ದೇ ವಿಲ್ ಬಿ ಏಬಲ್ ಟು ರಿಜಿಸ್ಟರ್ ಫಾರ್ ಮ್ಯಾಟ್ರಿಮೋನಿ ಮೀಟ್. ಓಕೆ, ಸೊ ಹೌ ಡಿಫರೆಂಟ್ ಇಸ್ ಮೆಗಾ ಮ್ಯಾಟ್ರಿಮೋನಿ ಮೀಟ್ ಫ್ರಮ್ ದ ಮೆಗಾ ವಾಕ್ ಇನ್ ಡ್ರೈವ್? ಎಷ್ಟು ಡಿಫರೆನ್ಸ್ ಇದೆ ಇವೆರಡು ಕಾನ್ಸೆಪ್ಟ್ ಅಲ್ಲಿ? ಮೆಗಾ ವಾಕ್ ಇನ್ ಡ್ರೈವ್ ಅನ್ನೋದು ಎವ್ರಿ ಸಂಡೇ ಇಟ್ ಇಸ್ ಜಸ್ಟ್ ಡನ್ ಇನ್ ಒನ್ ಬ್ರಾಂಚ್. ಸೊ ಬರೀ ಒಂದು ಬ್ರಾಂಚ್ ಅಲ್ಲಿ ವೆರಿ ಸ್ಮಾಲ್ ಅಮೌಂಟ್ ಆಫ್ ಪೀಪಲ್ ಕಮ್, ಸೇ ಅಬೌಟ್ 10 to 20 people or 10 to 20 registered members. It is a platform for more than 500 to 1000 members. To reach out to a larger crowd. Yes. And also, this time we have the profiling point of view. ಯಾಕಂದ್ರೆ ಈ ಪ್ರೊಫೈಲ್ಸ್ ನಮಗೆ ಶಂಕರ ಟಿವಿಲಿ ಕೂಡ ನಮಗೆ ಪ್ರೊಫೈಲಿಂಗ್ ಆಗುತ್ತೆ. ಬಿಕಾಸ್ ನೆಕ್ಸ್ಟ್ ನಮ್ಮ ಶೋ ಅಲ್ಲಿ ಕೂಡ ಕಲ್ಯಾಣ ಮತ್ತು ಶುಭಮಂತು ಶೋ ಅಲ್ಲಿ ಕೂಡ ಇದನ್ನ ಟೆಲಿಕಾಸ್ಟ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಅ ಮೆಗಾ ಮ್ಯಾಟ್ರಿಮೋನಿ ಮೀಟ್. ಓಕೆ, ಸೊ ಅವ್ರಿಗೆ ಒಂದು ವೈಡ್ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಪ್ರೊಫೈಲಿಂಗ್ ಸ್ಪೆಷಲಿ ರೆಕಮೆಂಡೆಡ್ ಪ್ರೊಫೈಲ್ಸ್ ಅಲ್ಲಿ ವಿ ಆರ್ ದ ಪೈನಿಯರ್ಸ್ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎವ್ರಿಬಡಿ ವಿಲ್ ಬಿ ಏಬಲ್ ಟು ಆಕ್ಸೆಸ್ ಇವನ್ ಆನ್ ದಟ್ ಡೇ ದ ರಿಜಿಸ್ಟರ್ಡ್ ಪ್ರೊಫೈಲ್ಸ್? See, even on that particular day with some patients a booklet ಅವ್ರು ನೋಡಿದ್ರೆ they will be able to meet their life partners right then and there, and we have also arranged private meeting rooms where the families can sit and discuss. So a lot of arrangements have been made, and we have made it even more easier. They need not sit, browse through the website, spend some 2 hours time, show it to their parents. ಇದಕ್ಕಿಂತ ಬದಲು 1 day or 2 days if they visit to our Mega Matrimony meet, they'll be able to successfully find their life partners. Okay, so how about registration? ಹೇಗೆ ಆವತ್ತಿನ ದಿನ ನಾವು ಬಂದಾಗ what will you give? registration ಮಾಡ್ಕೊಂಡವ್ರಿಗೆ envelope ಅಲ್ಲಿ ಏನೆಲ್ಲ ಒಂದು ಇನ್ಫಾರ್ಮೇಷನ್ ನೀವು ಕೊಡ್ತೀರಾ? As the person registers for Mega Matrimony meet, 2 days prior he will receive an entry pass to his email. Okay. ಅಕಸ್ಮಾತ್ ಅವ್ರಿಗೆ ಇಮೇಲ್ ಆಕ್ಸೆಸ್ ಇಲ್ಲ ಅಂದ್ರೆ they can collect, they can come to our office and collect the passes. So as they come in, we will make sure that they enter, they are placed in the places, and the profiling starts. So as profiling starts, ಅವ್ರಿಗೆ ನಾವು ಒಂದು ಬುಕ್ಲೆಟ್ ಕೊಟ್ಟಿರ್ತೀವಿ. ಅದ್ರಲ್ಲಿ they'll be able to see the profiles. So they can reach out to the help desk, ask whom they want to meet, and also they can collect the contact details in case ಬಂದಿರಲ್ಲ. So they can collect the contact details. ಸೊ ಈಗ ನಾವೇ ಹೋಗಬೇಕು ಅಂತ ಏನಾದರೂ ಮ್ಯಾಂಡೇಟರಿ ರೂಲ್ಸ್ ಇದೆಯಾ, ಅಥವಾ somebody on behalf of us can also go and participate? Preferably we always request the bride and grooms to themselves come to the platform along with their parents. In case in last minute scenarios if they're not able to make it over, usually their parents can come. In case parents ಅಕಸ್ಮಾತ್ ಬೆಂಗಳೂರಿಂದ ರಿಜಿಸ್ಟ್ರೇಷನ್ ಆಗಿರುತ್ತೆ, ಪೇರೆಂಟ್ಸ್ಗೂ ಬರೋಕ್ಕಾಗಲ್ಲ, ಡಾಟರ್ಗೂ ಬರೋಕ್ಕಾಗಲ್ಲ, ಸನ್ಗೂ ಬರೋಕ್ಕಾಗಲ್ಲ ಅಂದರೆ ವಾಟ್ ದೇ ಕ್ಯಾನ್ ಅವೇಲ್ ಫಾರ್ ಅ ವರ್ಚುವಲ್ ಪಾರ್ಟಿಸಿಪೇಷನ್. ಅಂದರೆ ನಾವು ಅವ್ರ ಪ್ರೊಫೈಲ್ನ ಬುಕ್ಲೆಟ್ ಮತ್ತು ಬಿಗ್ ಸ್ಕ್ರೀನಲ್ಲಿ ತೋರಿಸಿ ಅವ್ರಿಗೆ ನಾವು ಒಂದು ಲಿಂಕ್ ಕೂಡ ಕಳಿಸ್ತೀವಿ. ಆಫ್ಟರ್ 15 days ಯೂಟ್ಯೂಬ್ ಲಿಂಕ್ ಶಾಲ್ ಬಿ ಸೆಂಡ್ ಟು ದೆಮ್, and also live streaming ಕೂಡ ಇರುತ್ತೆ. ಆ ರಿಜಿಸ್ಟರ್ಡ್ ಮೆಂಬರ್ಸ್ಗೆ ನಾವು ಒಂದು ಯುನೀಕ್ ಲಿಂಕ್ ಕೊಡ್ತೀವಿ. ದೇ ವಿಲ್ ಬಿ ಏಬಲ್ ಟು ವಿಟ್ನೆಸ್ ದ ಎಂಟೈರ್ ಪ್ರೋಗ್ರಾಮ್ ಲೈವ್ ಇನ್ ದೇರ್ ಇಂಟರ್ನೆಟ್ ಥ್ರೂ ದ ಲಿಂಕ್ ದಟ್ ವಿ ಹ್ಯಾವ್ ಪ್ರೊವೈಡೆಡ್. ಓಕೆ, ಸೊ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ದೇ ವಿಲ್ ಬಿ ಏಬಲ್ ಟು ಆಕ್ಸೆಸ್ ದಿಸ್ ಇನ್ಫಾರ್ಮೇಷನ್. ಸೊ ಇದನ್ನ ಹೊರತುಪಡಿಸಿ ಬೇರೆ ಏನು ಫೆಸಿಲಿಟೀಸ್ನ ದಿಸ್ ಟೈಮ್ ಅರೌಂಡ್ ಸ್ಪೆಸಿಫಿಕ್ ಆಗಿ ನೀವು ಟಾರ್ಗೆಟ್ ಮಾಡಿ ನೀಡ್ತಾ ಇದ್ದೀರಾ? ಸ್ಪೆಸಿಫಿಕ್ಲಿ ದಿಸ್ ಟೈಮ್ ನಾವು ಯೂಶ್ವಲಿ ಲಾಸ್ಟ್ 2 meets ಮಾಡಿದಾಗ ನಾವು ಮಲ್ಟಿಪಲ್ ಕ್ಯಾಸ್ಟ್ ತಗೊಂಡ್ವಿ. ಬ್ರಾಹ್ಮಿನ್ಸ್ ಮಾಡಿದ್ವಿ, ಲಿಂಗಾಯತ್ಸ್ ಮಾಡಿದ್ವಿ, day 1, day 2, day 3 ಅಂತ ಸೆಷನ್ಸ್ ಆಗಿ we had divided. But this time we thought let us concentrate only on Brahmins because we received lot of responses and demand from them, please do it here. So we have, the caste is one main thing that we concentrated. Okay, and especially Shankaralayam is one main hotspot. It's a prime place. That particular place itself, we must be very thankful to them that they have given this opportunity for us. So entire 2 days it's only for Brahmin community. Okay, so August 29, 30ನೇ ತಾರೀಕು, it's better that all of us anywhere in and around who are going to search their life partner, ಆ ಟೈಮ್ ಅಲ್ಲಿ ಡಿವೋಟ್ ಮಾಡಿದ್ದೆ ಆದಲ್ಲಿ 100% ಅವರು ಲೈಫ್ ಮೇಟ್ ಅಥವಾ ಸೋಲ್ ಮೇಟ್ ನ ಕೊಂಡು ಹೋಗಬಹುದು. ಓಕೆ, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ವೈಶಿಷ್ಟ್ಯಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.